श्रीनिवासेति श्रेष्ठदयापात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयभरं वरप्रदगुरौ वैराग्यभाग्योऽर्थौ वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्य तनयं शयोनिधे श्रीनिधेः वन्दे साधुकटाक्षकेणनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं लृङ्गेशपादविरतं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतः तरितराणि तृणाय मेने अस्मद्गुरोर्भगवतोऽस्यदेकसिन्धो रामानुजस्य चरणौ शरणं प्रपद्ये यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्ह्यं प्रपद्ये वीरराघवम् अथ श्रीगुच्छसच्छायमञ्चितोरस्थलं श्रिया अञ्जनाचलशृङ्गारमञ्जनिर्मम गाहताम् ॐ आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् निराकरणमस्तु निराकरणं मेऽस्तु तदात्मनि निरतेय उपनिषत्सु धर्माः ते मयि सन्तु ॐ शान्ति शान्ति शान्तिः श्रीमते रामानुजाय नमः ಛಾಂದೋಗ್ಯದಲ್ಲಿ ಸದ್ವಿದ್ಯಾ ಪ್ರಕರಣದ ಕಡೆಯ ಭಾಗ ಇಲ್ಲ 16 ಖಂಡಗಳನ್ನು 6ನೇ ಅಧ್ಯಾಯದಲ್ಲಿ 16 ಖಂಡಗಳನ್ನು ಕೂಡ ಪೂರ್ಣವಾಗಿ ಅದನ್ನು ಭಾಷ್ಯವನ್ನು ನಾವು ನೋಡಿದೆವು. ಈಗ ಇದರಲ್ಲಿ ಕಡೆಯಲ್ಲಿ ಈ ಅಧ್ಯಾಯದಲ್ಲಿ ಬರುವಂತಹ ಕೆಲವು ಖಂಡಗಳಲ್ಲಿ ವಿಷಯವಾಕ್ಯವಾಗಿ ಆರಂಭದಿಂದಲೂ ಸದೇವ ಸೌಮ್ಯೇದಮುಖಿಲಾಸೀತ್ ಅಲ್ಲಿಂದಲೇ ಆರಂಭ. ಈ ಎಲ್ಲ ಪೂರ್ಣವಾಗಿ ಅಧ್ಯಾಯವು ಈಕ್ಷತ್ಯಧಿಕರಣದಲ್ಲಿ ವಿಚಾರ ಮಾಡಲ್ಪಟ್ಟ ವಿಷಯ. ಬ್ರಹ್ಮಸೂತ್ರಗಳಲ್ಲಿ ಈಕ್ಷತ್ಯಧಿಕರಣ ಅನ್ನೋದು 5ನೆಯ ಅಧಿಕರಣ. ಮೊದಲು 4 ಅಧಿಕರಣಗಳಲ್ಲಿ 4 ಸೂತ್ರಗಳು, ಒಂದೊಂದು ಅಧಿಕರಣದಲ್ಲಿ ಒಂದೊಂದೇ ಸೂತ್ರ. ಅದು ಒಂದು ಆರಂಭವನ್ನು ಶಾಸ್ತ್ರಾರಂಭವನ್ನು ಮಾಡುವ ಹಾಗೆ ಅದಕ್ಕೆ ಉಪಯುಕ್ತವಾದ 4 ಅಧಿಕರಣಗಳು ಉಪೋದ್ಘಾತ ರೂಪದಲ್ಲಿ. ಆದ್ದರಿಂದ ಈಕ್ಷತ್ಯಧಿಕರಣ ಶಾಸ್ತ್ರ ಆರಂಭವಾಗೋಕ್ಕೆ ಮೊದಲ ಅಧಿಕರಣ ಅಂತಲೂ ಹೇಳ್ಬೋದು. ಅದರಲ್ಲಿ ವಿಚಾರ ಮಾಡಿರುವಂತಹದ್ದು ಈ ಸದ್ವಿದ್ಯಾ ಪ್ರಕರಣವೇ ಪ್ರಧಾನವಾಗಿ. ಅದನ್ನು ಇಲ್ಲಿ ಹೇಳಿದ್ದಾರೆ. ಕಡೆಯಲ್ಲಿ ಮುಗಿಸುವಾಗ ಅವನು ಎಲ್ಲವೂ ಉಪದೇಶ ಆದ ಮೇಲೆ ನನಗೆ ತಿಳಿಯಿತು ನಿಮ್ಮ ಉಪದೇಶ ಅನ್ನುವ ಅರ್ಥವನ್ನು ಹೇಳಿದ. ಅವನು ತಿಳಿಯಿತು ಅಂತ ಹೇಳಿ ಅದನ್ನು ಉಪಾಸನೆ ಮಾಡಿ ಅವನು ಮೋಕ್ಷವನ್ನು ಪಡೆದುಕೊಂಡ ಅಂತ ಅರ್ಥ. ಅಲ್ಲಿ ಶ್ವೇತಕೇತುವಿಗೆ ಹೇಳಿದಾಗ ಈ ರೀತಿ ಉಪಾಸನೆ ಮಾಡುವವರು ಮೋಕ್ಷವನ್ನು ಪಡೆದುಕೊಳ್ತಾರೆ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅಥವಾ ಸಂಪತ್ಸೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಉಪಸಂಹಾರ ಮಾಡಿರುವಾಗ ವಿಜಿಜ್ಞೌ ಉಪಸಂಹಾರದಲ್ಲಿ ವಿಜಿಜ್ಞೌ ಇತಿ ಪದಂ ಉಪಾಸನಾರ್ಥಮೇವ, ಉಪಾಸನಾರ್ಥವಾಗಿಯೇ ಉಪಾಸನೆಯನ್ನು ಮಾಡಿ ಅವನು ಪಡೆದುಕೊಳ್ತಾನೆ ಅಂತ ಅರ್ಥ. ತತ್ವಜ್ಞಾನ ಇದರಿಂದ ಬಂದಿದೆ. ಈಗ ಆಚಾರ್ಯರ ಉಪದೇಶದಿಂದ ಉಪನಿಷತ್ತಿನ ಅರ್ಥಗಳನ್ನೆಲ್ಲ ತಿಳಿದು ಅದನ್ನು ಉಪಾಸನೆ ಮಾಡಿ ಆ ಬ್ರಹ್ಮವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ತಾನೆ ಎನ್ನುವುದು ಇಲ್ಲಿ ಅರ್ಥ ತಿಳಿಯುತ್ತಾ ಇದೆ. ಈ ವಿಷಯದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿಯೇ ಮೊದಲು ಬರುವಂತಹದ್ದು ಪ್ರಥಮ ಪಾದದಲ್ಲಿ ಏತದ್ವಿಷಯಂ ಅಧಿಕರಣಂ ಲಿಖ್ಯತೆ ಸಮನ್ವಯಾಧ್ಯಾಯೇ. ಮೊದಲ ಅಧ್ಯಾಯಕ್ಕೆ ಸಮನ್ವಯಾಧ್ಯಾಯ ಅಂತ ಹೆಸರು, 2ನೇ ಅಧ್ಯಾಯಕ್ಕೆ ಅವಿರೋಧಾಧ್ಯಾಯ ಅಂತ ಹೆಸರು, 3ನೇ ಅಧ್ಯಾಯ ಸಾಧನಾಧ್ಯಾಯ, 4ನೇದು ಫಲಾಧ್ಯಾಯ. 4 ಅಧ್ಯಾಯಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಬಾದರಾಯಣರು
ಸಕಲ ಉಪನಿಷತ್ತುಗಳ ಸಾರ ಸಂಗ್ರಹವಾದ ಉಪದೇಶವನ್ನು ನಮಗೆ ಸಂಶಯಗಳೆಲ್ಲ ಪರಿಹಾರ ಮಾಡಿ ಅದನ್ನು ತಿಳಿಸಿದರು. ಅದರಲ್ಲಿ ಮೊದಲನೇ ಪಾದದಲ್ಲೇ ಬರುವಂತಹ ವಿಷಯ ಈಕ್ಷತ್ಯಧಿಕರಣ ಅಂತ ಹೇಳಿಬಿಟ್ಟು ಅದಕ್ಕೆ ಪೂರ್ವ ಪಕ್ಷ ಹೇಳುವಾಗ ಇಲ್ಲಿ ಆರಂಭಿಸ್ತಾರೆ. ಸರ್ವಮ್ಮಿ ಜಗತಿ ಸುಖ ದುಃಖ ಮೋಹಾತ್ಮಕಂ ದೃಷ್ಟಂ. ಜಗತ್ತೆಲ್ಲವೂ ಕೂಡ ಮೂರು ವಿಧವಾದ ಕಂಡು ಬರುತ್ತೆ. ಸುಖ ದುಃಖ ಮೋಹ. ಸುಖವೂ ಕೂಡ ಅತಿ ಅಲ್ಪವಾದ ಸುಖವೇ ಇಲ್ಲಿ ಬರೋದು. ದುಃಖ ಮೋಹ ಈ ರೀತಿಯಾದದ್ದೇ ಎಲ್ಲ ಕಂಡು ಬರುತ್ತೆ ಲೋಕದಲ್ಲಿ. ಯೋಗೇ ಹಿ ಏಕಸ್ಯೈವ ರೂಪಯೌವನಶಾಲಿನಃ ಯೋಷಿತ್ ಪಿಂಡಸ್ಯ ಭರ್ತಾರಂ ಪ್ರತಿ ಸುಖರೂಪತ್ವಂ. ಒಬ್ಬ ಸ್ತ್ರೀಗೆ ತನ್ನ ಪತಿಯ ವಿಷಯದಲ್ಲಿ ಸುಖರೂಪತ್ವವು ಕಂಡು ಬರುತ್ತೆ. ಸಪತ್ನಿ ಜನಂ ಪ್ರತಿ, ಹಾಗೆಯೇ ಸಪತ್ನಿಗಳಲ್ಲಿ ಅಂದರೆ ಅವರಿಗೆ ಪತಿಗೆ ಇತರ ಪತ್ನಿಯರಿದ್ದರೆ ಅಂತ ಅರ್ಥ. ದುಃಖರೂಪತ್ವಂ. ಕಾಮುಕ ಪುರುಷಾಂತರಂ ಪ್ರತಿ ಮೋಹರೂಪತ್ವ. ಇದೆಲ್ಲ ಒಂದು ದೃಷ್ಟಾಂತವಾಗಿ ಹೇಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವಿಧವಾದ ಸುಖ ದುಃಖ ಮೋಹ ಅನ್ನುವುದು ಎಲ್ಲರಿಗೂ ಅನೇಕ ವಿಷಯಗಳಲ್ಲಿ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಅದರಿಂದ ಏನು ತಿಳಿಯುತ್ತೆ ಅಂದರೆ ಸುಖ ದುಃಖ ಮೋಹಾತ್ಮಕತೆಯ ಸತ್ವರಜಸ್ತಮೋಮಯಸ್ಯ ಜಗತಃ. ಈ ಸುಖ ದುಃಖ ಮೋಹ ಎಲ್ಲ ಉಂಟಾಗುವುದು ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳ ಕಾರಣದಿಂದಲೇ. ಆದ್ದರಿಂದ ಕಾರ್ಯದಲ್ಲಿ ಏನಿದೆಯೋ ಅದು ಕಾರಣದಲ್ಲಿ ಇರಬೇಕು. ಕಾರಣ ಗುಣಗಳೇ ಕಾರ್ಯದಲ್ಲಿ ಬರುತ್ತೆ ಅನ್ನೋದು ಸಾಮಾನ್ಯವಾದ ನ್ಯಾಯ. ಕಾರಣಗುಣ ಕಾರ್ಯೇ ಸಂಕ್ರಾಮಂತಿ ಅಂತ ಹೇಳಿಬಿಟ್ಟು ಅದರಿಂದ ತದನುರೂಪಮೇವ ಕಾರಣಂ ವಕ್ತವ್ಯಂ. ಜಗತ್ತಿಗೆ ಅನುಗುಣವಾಗಿ ಇಲ್ಲಿ ಸತ್ವರಜಸ್ತಮಸ್ಸಿನ ಕಾರ್ಯಗಳಾದ ಸುಖ ದುಃಖ ಮತ್ತು ಮೋಹ ಜಗತ್ತಲ್ಲಿ ಕಂಡು ಬರುತ್ತಿರೋದ್ರಿಂದ ಈ ತ್ರಿಗುಣಾತ್ಮಕವಾದ ಕಾರಣವೇ ಜಗತ್ತಿಗೆ ಕಾರಣವಾಗಿರಬೇಕು. ಆದ್ದರಿಂದ ಕಪಿಲ ಸ್ಮೃತಿಯಲ್ಲಿ ಹೇಳಲ್ಪಟ್ಟ ಯುಕ್ತಿ ಸಿದ್ಧಂ ತ್ರಿಗುಣಾತ್ಮಕಂ ಪ್ರಧಾನಂ ಸರ್ವಜ್ಞ ಕಪಿಲ ಸ್ಮೃತಿ ಸಿದ್ಧಂ ಸದ್ವಿದ್ಯಾ ಪ್ರತಿಪಾದ್ಯಂ. ಸದ್ವಿದ್ಯಾ ಪ್ರಕರಣದಲ್ಲಿ ಹೇಳಿರುವುದು ಇದೆ. ಅದು ಯುಕ್ತಿ ಸಿದ್ಧಂ ಅಂತ ಹೇಳಿದ್ರು. ಯಾಕೆ ಅಂದರೆ ಈ ಒಂದು ಯುಕ್ತಿಯಿಂದಲೇ ಸಾಧನೆ ಮಾಡ್ತಾರೆ. ಜಗತ್ತಿನಲ್ಲಿ ಸುಖ ದುಃಖ ಮೋಹ ಆಗಿರೋದ್ರಿಂದ ಕಾರಣವು ಕಾರ್ಯಕ್ಕೆ ಅನುಗುಣವಾಗಿರಬೇಕಾದ್ದರಿಂದ ಕಾರಣವು ತ್ರಿಗುಣಾತ್ಮಕವಾದ ಪ್ರಕೃತಿಯಾಗಿರಬೇಕು. ಅದನ್ನೇ ಸರ್ವಜ್ಞರಾದ ಕಪಿಲರು ತಮ್ಮ ಕಪಿಲ ಸ್ಮೃತಿಯಲ್ಲಿ ಹೇಳಿರುವಂತಹದ್ದು. ಆದ್ದರಿಂದ ಈ ಸತ್ ಅಂತ ಹೇಳಲ್ಪಟ್ಟ ಜಗತ್ಕಾರಣ ಪದಾರ್ಥವು ಸಾಂಖ್ಯರು ಹೇಳ್ತಾರೆ ನಾವು ಪ್ರತಿಪಾದನೆ ಮಾಡುವಂತಹ ಕಪಿಲರು ಸ್ಥಾಪನೆ ಮಾಡಿರುವ ಪ್ರಧಾನ ಅಂತ ಹೇಳುವುದು. ಪ್ರಧಾನ ಅನ್ನುವುದು ಯುಕ್ತಿಯಿಂದಲೇ ಸಿದ್ಧ ಅವರಿಗೆ. ಯಾಕೆಂದರೆ ಎಲ್ಲಕ್ಕೂ ಒಂದು ಕಾರಣವಿರಬೇಕು. ಆ ಕಾರಣವು ಎಲ್ಲೋ ಒಂದು ಕಡೆ ನಿಲ್ಲಬೇಕು. ಅದಕ್ಕೂ ಒಂದು ಕಾರಣ ಇದಕ್ಕೊಂದು ಕಾರಣ ಹೀಗೆ ಹೋಗ್ತಾ ಇದ್ದರೆ ಕಾರ್ಯಕಾರಣಗಳ ಭಾವದಲ್ಲಿ ಈ ಜಗತ್ತಿಗೆಲ್ಲ ಒಂದು ಮೂಲ ಕಾರಣ ಅಂತ ನಾವು ಒಪ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲದೆ ಹೋದರೆ ಅದಕ್ಕೊಂದು ಕೊನೆಯೇ ಇರೋದಿಲ್ಲ. ಜಗತ್ತೆಲ್ಲ ಸೃಷ್ಟಿಯಾಗಿರೋದ್ರಿಂದ ಕಾರ್ಯವಾಗಿರೋದ್ರಿಂದ ಯಾವುದೋ ಒಂದು ಮೂಲ ಕಾರಣ ಇರಲೇಬೇಕು. ಆ ಕಾರಣವು ಕಾರ್ಯವನ್ನು ನೋಡಿದ್ರೆ ಕಾರ್ಯಕ್ಕೆ ಅನುಗುಣವಾಗಿ ಇರಬೇಕು. ಆದ್ದರಿಂದ ಕಾರ್ಯದಲ್ಲಿ ಕಾರಣವೂ ಕಂಡು ಬರುತ್ತೆ, ಕಾರಣದ ಗುಣಗಳು. ಹಾಗೆಯೇ ಕಾರಣದಲ್ಲಿ ಕಾರ್ಯವೂ ಇರಲೇಬೇಕು. ಸತ್ಕಾರ್ಯವಾದ ಅಂತ ಅದಕ್ಕೆ ಹೆಸರು. ಕಾರ್ಯವು ಕಾರಣದಲ್ಲಿಲ್ಲದೆ ಹೋದರೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಎಳ್ಳಿನಿಂದ ಹರಳೆಣ್ಣೆ ಬರೋದಿಲ್ಲ, ಎಳ್ಳೆಣ್ಣೆಯೇ ಬರೋದು, ಅಥವಾ ಬೇರೆ ಯಾವುದೋ ಪದಾರ್ಥ ಬರೋದಿಲ್ಲ. ಆದ್ದರಿಂದ ಕಾರಣದಲ್ಲಿ ಕಾರ್ಯವಿರಬೇಕು, ಕಾರ್ಯದಲ್ಲಿ ಕಾರಣದ ಗುಣಗಳು ಕಂಡು ಬರುತ್ತೆ. ಈ ಎಲ್ಲ ಕಾರಣದಿಂದಲೂ ಈ ಯುಕ್ತಿಗಳಿಂದ ಅಂದರೆ ಇದೆಲ್ಲ ಕೂಡ ತರ್ಕದಿಂದ ಸಿದ್ಧವಾಗಿರೋದೇನು ಅಂದರೆ ತ್ರಿಗುಣಾತ್ಮಕವಾದ ಪ್ರಧಾನವೇ ಜಗತ್ಕಾರಣ, ಅದುವೇ ಸತ್ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ ಅನ್ನೋದು ಪೂರ್ವ ಪಕ್ಷ ಇಲ್ಲಿ ಸಾಂಖ್ಯರು. ಅದಕ್ಕೆ ಮೊದಲು ಅಂಗಿ ಸೂತ್ರ, ಇದು ಪ್ರಧಾನ ಸೂತ್ರವನ್ನು ಈಕ್ಷತ್ಯಧಿಕರಣದಲ್ಲಿ ಈಕ್ಷತೆ ನ ಅಶಬ್ದಂ ಮೊದಲೇ ಹೇತುವನ್ನು ಹೇಳಿಬಿಟ್ರು. ಈಕ್ಷತೆ ಅನ್ನೋದು ಹೇತು ಪಂಚಮಿ ವಿಭಕ್ತಿಯಲ್ಲಿದೆ. ಈ ಕ್ಷಣವನ್ನು ಹೇಳಿರುವ ಕಾರಣದಿಂದ ಅಂತ ಹೇಳಿದ್ರೆ ಈ ಕ್ಷಣ ಅಂತ ಹೇಳಿದ್ರೆ ನೋಡೋದು ಅಂದರೆ ಇಲ್ಲಿ ಸಂಕಲ್ಪಿಸೋದು ಅಂತ ಅರ್ಥ. ತದೈಕ್ಷತ ಬಹುಸ್ಯಾಂ ಅಂತ ಬರೋದ್ರಿಂದ ಈಕ್ಷತಿ ಶಬ್ದವು ಸಂಕಲ್ಪವನ್ನು ತಿಳಿಸುತ್ತೆ. ಸಂಕಲ್ಪಪೂರ್ವಕ ಸೃಷ್ಟಿಯೇ ಹೇಳಿರೋದ್ರಿಂದ ಜಗತ್ತೆಲ್ಲವೂ ಸಂಕಲ್ಪಪೂರ್ವಕವಾಗಿ ಸೃಷ್ಟಿಯಾಗಿರೋದ್ರಿಂದ ಸಂಕಲ್ಪ ಅಂತ ಹೇಳುವುದು ಬರೀ ಚೇತನನ ಕಾರ್ಯ, ಅಚೇತನವಾದ ಪ್ರಧಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಶಬ್ದಂ ನ ಜಗತ್ಕಾರಣಂ ಅಂತ ಅರ್ಥ. ಅಶಬ್ದಂ ಅಂದರೆ ಏನು? ಶಬ್ದವು ಯಾವುದಕ್ಕೆ ಪ್ರಮಾಣವಲ್ಲವೋ ಅಂತ ಅರ್ಥ.
ಕಪಿಲ ಸ್ಮೃತಿಯಲ್ಲಿ ಹೇಳುವ ಪ್ರಧಾನ, ಅದಕ್ಕೆ ಶ್ರುತಿಯಲ್ಲಿ ಪ್ರಮಾಣವಿಲ್ಲ. ಯಾಕೆ ಅಂದರೆ ಪ್ರಕೃತಿಯನ್ನು ಹೇಳಿದ್ರು ಶ್ರುತಿ ಬ್ರಹ್ಮಾತ್ಮಕವಾದ ಪ್ರಕೃತಿಯನ್ನು ಹೇಳಿದೆಯೇ ಹೊರತು ಬ್ರಹ್ಮನನ್ನು ಒಪ್ಪುಕೊಳ್ಳದ ಸಾಂಖ್ಯರು ಹೇಳುವ ಅಬ್ರಹ್ಮಾತ್ಮಕವಾದ ಪ್ರಕೃತಿಯನ್ನು ಶ್ರುತಿ ಸ್ಥಾಪನೆ ಮಾಡಿಲ್ಲ. ಕಪಿಲರು ಸಾಂಖ್ಯ ಸಿದ್ಧಾಂತದಲ್ಲಿ ಬ್ರಹ್ಮನನ್ನೇ ಒಪ್ಪಿಕೊಳ್ಳಲಿಲ್ಲ. ಪ್ರಕೃತಿ ಪುರುಷ ಎರಡೇ, ಪ್ರಕೃತಿ ಪುರುಷ ಎರಡೇ. ಅಲ್ಲಿ ಯಾರಾದ್ರು ಮ್ಯೂಟ್ ಮಾಡ್ಕೊಂಬಿಡಿ, ಏನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಏನೋ ಶಬ್ದ ಕೇಳ್ತಾ ಇದೆ. ಆದ್ದರಿಂದ ಪ್ರಕೃತಿ ಪುರುಷ ಇಬ್ಬರನ್ನೇ ಒಪ್ಕೊಂಡಿರುವಂತಹ ಸಾಂಖ್ಯರು ಬ್ರಹ್ಮನನ್ನು ಒಪ್ಪಿಕೊಳ್ಳಿಲ್ಲ. ಅವರು ಸ್ಥಾಪನೆ ಮಾಡುವ ಯುಕ್ತಿಗಳಿಂದ ಸ್ಥಾಪನೆ ಮಾಡುವಂತಹ ಪ್ರಧಾನ ಅಂತ ಹೇಳುವುದು ಶ್ರುತಿಯಲ್ಲಿ ಪ್ರಮಾಣವಿಲ್ಲ ಅದಕ್ಕೆ. ಆದ್ದರಿಂದ ಶಬ್ದವು ಯಾವುದಕ್ಕೆ ಪ್ರಮಾಣವಾಗುವುದಿಲ್ಲವೋ ಅದು ಅಶಬ್ದವು ಪ್ರಧಾನ ಅಂತ ಹೇಳುವ ಸಾಂಖ್ಯರ ಸ್ಥಾಪನೆ ಮಾಡುವಂತಹ ಅಚೇತನ ಪದಾರ್ಥ ಪ್ರಧಾನ ಅಂತ ಹೇಳುವಂಥದ್ದು. ಅದನ್ನು ಇಲ್ಲಿ ಹೇಳಿದ್ರು, ಅಶಬ್ದಂ ನ ಜಗತ್ಕಾರಣಂ ಅನ್ನೋದು ಇಲ್ಲಿ. ಜಗತ್ಕಾರಣ ಅನ್ನುವುದೇ ಪಕ್ಷ ಇಲ್ಲಿ. ಅದಕ್ಕೆ ಏನು ಸ್ಥಾಪನೆ ಮಾಡಬೇಕು ಅಂದರೆ ಅದು ಯಾವುದು ಜಗತ್ಕಾರಣ ಅಂತ ಹೇಳಿ, ಬ್ರಹ್ಮವು ಜಗತ್ಕಾರಣವೇ ಅಲ್ಲವೇ ಅನ್ನೋದು ಇಲ್ಲಿ ವಿಷಯ. ಅಶಬ್ದಂ ನ ಜಗತ್ಕಾರಣಂ ಅಂತ ಹೇಳಿ, ಅಶಬ್ದಂ ಅಂದರೆ ಪ್ರಧಾನವು ಜಗತ್ಕಾರಣವಲ್ಲ, ಪ್ರಧಾನವೇ ಪಕ್ಷ, ಅದುವೇ ಜಗತ್ಕಾರಣ ಅಂತ ಹೇಳ್ತಾರೆ. ಸಾಧ್ಯ ಯಾವುದು ಅಂದರೆ ಬಾದರಾಯಣರು ಹೇಳಿದ್ರು, ನ ಜಗತ್ಕಾರಣ, ಅಶಬ್ದವು ಜಗತ್ಕಾರಣವಲ್ಲ. ಯಾವ ಕಾರಣದಿಂದ ಹೇಳ್ತೀರಾ? ಹೇತು ಈಕ್ಷತೆ, ಸಂಕಲ್ಪಪೂರ್ವಕ ಸೃಷ್ಟಿ ಹೇಳಿರೋದ್ರಿಂದ. ಒಂದ್ ಪ್ರಶ್ನೆ ಕೇಳ್ಬೋದಾ? ಕೇಳಿ. ಅಲ್ಲ, ಅಶಬ್ದ ಅನ್ನೋದು ಪ್ರಧಾನಕ್ಕೆ ಅಂದ್ರೆ ಅದು ಅರ್ಥ ಆಗ್ಲಿಲ್ಲ. ಹಂಗಂದ್ರೆ ಏನು? ಶಬ್ದ ಪ್ರಮಾಣಮೇವ ನ ಭವತಿ ಯಸ್ಯ ತತ್ ಅಶಬ್ದಂ ವ್ಯಾಖ್ಯಾನ ಮಾಡ್ತಾರೆ ನೋಡಿ. ಶಬ್ದ ಅಂದ್ರೆ ವೇದ, ಅಂದ್ರೆ ವೇದ ಅಂತ ಅರ್ಥ. ಇಲ್ಲಿ ಶಾಸ್ತ್ರವು ಯಾವುದಕ್ಕೆ ಪ್ರಮಾಣವೇ ಅಲ್ಲವೋ ಅದನ್ನ ಅಶಬ್ದ ಅನ್ನುವ ಶಬ್ದದಿಂದ ಬಾದರಾಯಣರು ಹೇಳಿದ್ದಾರೆ. ಇಲ್ಲಿ ಸೂತ್ರದಲ್ಲಿ ಅವ್ರು ಹೇಳಿರುವ ಶಬ್ದ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಒಂದ್ ಕಡೆ ಆನುಮಾನಿಕ ಅಂತಾರೆ, ಒಂದ್ ಕಡೆ ಅಶಬ್ದ ಅಂತಾರೆ. ಅವ್ರು ಹೇಳುವ ಶಬ್ದಗಳ ಪ್ರಯೋಗಗಳು ಸೂತ್ರಗಳಲ್ಲಿ ನಮಗೆ ವ್ಯಾಖ್ಯಾನದಿಂದಲೇ ತಿಳಿಯಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರು ರೆಫರ್ ಮಾಡಿರೋ ಅಶಬ್ದ ಅನ್ನೋದು ಪ್ರಮಾಣವಲ್ಲ ಅಂತ. ಅಶಬ್ದ ಅಂತ ಹೇಳೋದು ಪ್ರಧಾನ ಪ್ರಮಾಣ ಅಲ್ಲ ಅಂತ. ಶಬ್ದವು ಪ್ರಮಾಣವಲ್ಲ ಅಂದ್ರೆ ಅಂದ್ರೆ ಶಾಸ್ತ್ರ ವೇದಗಳು ಪ್ರಮಾಣವಲ್ಲ. ವೇದದಲ್ಲಿ ನೀವು ಹೇಳುವ ಪ್ರಧಾನವು ಜಗತ್ಕಾರಣ ಅಂತ ಎಲ್ಲಿಯೂ ಪ್ರತಿಪಾದಿತವಾಗಿಲ್ಲ ಅನ್ನೋದು ಅರ್ಥ ಅಲ್ಲಿ. ಆದ್ದರಿಂದ ಅಶಬ್ದ ಅನ್ನೋದಕ್ಕೆ ಆನುಮಾನಿಕಂ ಇತಿ ಯಾವತ್ ಇದೆ. ಕೆಲವು ಕಡೆ ಆನುಮಾನಿಕಮಪ್ಯೇಷಾಂ ಅಂತ ಹೇಳ್ತಾರೆ. ಆನುಮಾನಿಕ ಅನ್ನುವ ಶಬ್ದವನ್ನು ಉಪಯೋಗಿಸ್ತಾರೆ. ಅನುಮಾನ ಪ್ರಮಾಣದಿಂದ ಸ್ಥಾಪನೆ ಪಟ್ಟಲ್ಪಟ್ಟದ್ದು ಆನುಮಾನಿಕ. ಆನುಮಾನಿಕ ಅನ್ನೋದು ಅನುಮಾನದಿಂದ ಸಾಂಖ್ಯರು ಸ್ಥಾಪನೆ ಮಾಡುವ ಪ್ರಧಾನ ಅನ್ನುವ ಅಚೇತನ ಪದಾರ್ಥ, ಮ್ಯಾಟರ್, ಪ್ರೈಮಾರ್ಡಿಯಲ್ ಮ್ಯಾಟರ್ ಅಂತ. ಅದು ಪ್ರೈಮಾರ್ಡಿಯಲ್ ಮ್ಯಾಟರ್, ಅವ್ಯಕ್ತ ಅಂತ ಅದು ಜಗತ್ಕಾರಣವಾಗಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅದಕ್ಕೆ ಜ್ಞಾನವಿಲ್ಲದೆ ಇರೋದ್ರಿಂದ ಜ್ಞಾನಪೂರ್ವಕ ಸಂಕಲ್ಪಪೂರ್ವಕ ಸೃಷ್ಟಿಯನ್ನು ಶ್ರುತಿ ಹೇಳಿದೆ. ಆದ್ದರಿಂದ ಅನುಮಾನಕ್ಕಿಂತ ಬಲವಾದ ಪ್ರಮಾಣ ಶಬ್ದ ಪ್ರಮಾಣ. ಆದ್ದರಿಂದ ಶಬ್ದ ಪ್ರಮಾಣದಲ್ಲಿ ನೀವು ಹೇಳುವ ಪ್ರಧಾನ ಜಗತ್ಕಾರಣ ಅಂತ ಹೇಳುವುದಕ್ಕೆ ಪ್ರತಿಪಾದಿತವಾಗಿಲ್ಲ, ಅದು ಪ್ರಮಾಣವಲ್ಲ. ಆನುಮಾನಿಕಂ ಪ್ರಧಾನಂ, ಆನುಮಾನಿಕ ಅಂದರೆ ಅನುಮಾನದಿಂದ ಸ್ಥಾಪನೆ ಮಾಡುವ ಪ್ರಧಾನವೇ. ಆದ್ದರಿಂದ ಸದೇವ ಸೌಮ್ಯ ಇದಮಗ್ರ ಆಸೀತಿ ನ ಸಚ್ಶಬ್ದಿತಂ. ಸತ್ ಅನ್ನುವ ಶಬ್ದದಿಂದ ಪ್ರಧಾನವು ಹೇಳಲ್ಪಟ್ಟಿಲ್ಲ. ನೀವು ಹೇಳುವ ಅನುಮಾನದಿಂದ ಸ್ಥಾಪನೆ ಮಾಡುವ ಪ್ರಧಾನವು ಸಚ್ಶಬ್ದವಾಚ್ಯವಲ್ಲ ಅಂತ ಅರ್ಥ. ಸಚ್ಶಬ್ದವಾಚ್ಯವಾದದ್ದು ಜ್ಞಾನವುಳ್ಳಂತಹ ಸರ್ವಶಕ್ತಿಯಾದ ಸರ್ವಜ್ಞನಾದ ಪರಮಾತ್ಮನೇ ಅನ್ನೋದು ಸಿದ್ಧಾಂತ. ಅದನ್ನು ಬಾದರಾಯಣರು ಹೇಳ್ತಿದ್ದಾರೆ. ಅಪಿತು ಪರಂಬ್ರಹ್ಮ ಏವ ಸಚ್ಶಬ್ದಿತಂ ನ ಪ್ರಧಾನಂ ನ ಆನುಮಾನಿಕಂ ಪ್ರಧಾನಂ ಅಪಿತು ಪರಂಬ್ರಹ್ಮ ಇವ. ಪರಬ್ರಹ್ಮವೇ ಸಚ್ಶಬ್ದದಿಂದ ಹೇಳಲ್ಪಟ್ಟಿರೋದು. ಯಾವ ಕಾರಣದಿಂದ ಹೀಗೆ ಹೇಳ್ತೀರಾ ಅಂದರೆ ಈಕ್ಷತೆ, ಇದು ಹೇತು. ಈಕ್ಷಣಾತ್ ಅಂತ ಸಂಕಲ್ಪ ಮಾಡೋದ್ರಿಂದ ಹೇಳಿರೋದ್ರಿಂದ.
ಯದ್ಯಪಿ ಈಕ್ಷಿತಪೌ ಧಾತು ನಿರ್ದೇಶೇ ವಕ್ತವ್ಯೋ ಇತಿ ಈಕ್ಷತಿ ಶಬ್ದ ಧಾತುವಾಚಿ. ಈಕ್ಷತಿ ಅನ್ನೋ ಶಬ್ದ ಧಾತುವನ್ನು ತಿಳಿಸಿದ್ರು ಕೂಡ ಧಾತುವಾಚಿನ ತಥಾಪಿ ಧಾತುವಾಚಿನ ಈಕ್ಷತಿ ಶಬ್ದೇನ ಅರ್ಥೋ ಲಕ್ಷ್ಯತೆ. ಈಕ್ಷತಿ ಅನ್ನೋದೇ ಬರೀ ಧಾತು ಅಷ್ಟೇ. ಅದಕ್ಕೆ ನೀವು ಧಾತು ನಿರ್ದೇಶ ಈಕ್ಷಿತಪೋ ಧಾತು ನಿರ್ದೇಶ ಅಂತ ಒಂದು ಇದನ್ನು ಪಾಣಿನಿಯ ಪ್ರಮಾಣವನ್ನು ತೋರಿಸ್ತಾರೆ. ಆದ್ದರಿಂದ ಇಲ್ಲಿ ಈಕ್ಷತೆ ಅಂತ ಹೇಳುವಾಗ ಇದು ಧಾತುವನ್ನು ತಿಳಿಸುತ್ತೆ ಅಷ್ಟೇ ಹೊರತು ಅರ್ಥವನ್ನು ತಿಳಿಸೋದಿಲ್ಲ ಇದು ಅಂತ ಹೇಳಿದ್ರೆ, ಈಕ್ಷತಿ ಶಬ್ದ ಧಾತುವನ್ನು ತಿಳಿಸಿದ್ರು ಕೂಡ ಧಾತುವಿಂದ ತಿಳಿಸುವ ಅರ್ಥವನ್ನು ಕೂಡ ಇಲ್ಲಿ ತಿಳಿಸುತ್ತೆ. ಅರ್ಥ ಲಕ್ಷ್ಯತೆ, ಲಕ್ಷಿಸಲ್ಪಡುತ್ತೆ. ಅರ್ಥವು ಸೂಚಿಸಲ್ಪಡುತ್ತೆ. ಯಾವ ಅರ್ಥ ಸೂಚಿಸಲ್ಪಡ್ತಾ ಇದೆ ಅಂದರೆ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ. ಐಕ್ಷತ ಅನ್ನೋದು ಈಕ್ಷತಿ ಶಬ್ದದಿಂದ ಉಂಟಾದ ಶಬ್ದ, ಅರ್ಥ ಪದ ಅದು. ಐಕ್ಷತ ಅಂತ ಹೇಳಿದ್ರೆ ಈ ಕ್ಷಣ ಮಾಡಿದನು ಅಂತ ಹೇಳಿದ್ರೆ ಸಂಕಲ್ಪ ಮಾಡಿದನು ಅಂತ ಅರ್ಥ. ಇತಿ ಸಚ್ಛಬ್ದಿತಸ್ಯ ಈ ಕ್ಷಣ ಕಥನಾತ್, ಅದು ಸಂಕಲ್ಪ ಮಾಡಿತು ಅನ್ನೋದು ತೋರಿಸಲ್ಪಡುತ್ತೆ. ಅಚೇತನೆ ಈ ಕ್ಷಣ ಅಸಂಭವಾತ್, ಅಚೇತನ ಜ್ಞಾನವಿಲ್ಲದರಿಂದ ಸಂಕಲ್ಪ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಚ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಪ್ರತಿಜ್ಞಾಯ ಮೃತ್ಪಿಂಡಾದಿ ದೃಷ್ಟಾಂತಸ್ಯ ಚೈತನ್ಯ ಉಪಾನ್ಯಸ್ಯ ಉಪನ್ಯಾಸೇನ ಅನುಮಾನ ವೇಷತ್ವ ಪ್ರತೀತೇಃ ಆನುಮಾನಿಕಮೇವ ಪ್ರಧಾನಂ ಪ್ರತಿಪಾದ್ಯತೆ ಇತಿ ಶಂಕ್ಯಂ. ಪೂರ್ವಪಕ್ಷಿ ಹೇಳಿದ್ರು, ದೃಷ್ಟಾಂತ ಹೇಗೆ ಕೊಟ್ಟಿದೆ ನೋಡಿ. ದೃಷ್ಟಾಂತ ಏನು ಹೇಳಿದೆ? ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂತ ಹೇಳಿರೋದು ಅದು ಅನುಮಾನವನ್ನು ತೋರಿಸುತ್ತೆ. ಒಂದು ಮಣ್ಣನ್ನು ನೋಡಿದ್ರೆ ಅದರಿಂದ ಇದೆಲ್ಲ ತಿಳಿಬಹುದಪ್ಪ ಅಂತ ಹೇಳ್ಬೋದು, ಅನುಮಾನ, ಊಹೆ ಮಾಡ್ಬೋದಲ್ಲ. ಮಣ್ಣನ್ನು ತಿಳಿದ ಪದಾರ್ಥವೂ ಕೂಡ ಇದು ಮಣ್ಣಿನಂತೆಯೇ, ಮಣ್ಣಿನ ಸ್ವರೂಪವೇ ಇದು ಕೂಡ ಅನ್ನೋದನ್ನು ಮಣ್ಣಿನಿಂದ ಕಾರಣದಿಂದ ಕಾರ್ಯವನ್ನು ಊಹೆ ಮಾಡ್ತೀವಿ. ಮಣ್ಣಿನಿಂದ ಆದ ಪದಾರ್ಥವನ್ನು ನೋಡಿದ್ರೆ ಇದು ಮಣ್ಣು ಕಾರಣವೇ, ಅದರಿಂದ ಇದು ಮಣ್ಣಿನ ಸ್ವರೂಪವನ್ನೇ ಹೊಂದಿದೆ ಅಂತ ನಾವು ಊಹೆ ಮಾಡಿ ತಿಳಿಬಹುದು. ಆದ್ದರಿಂದ ದೃಷ್ಟಾಂತವು ಅನುಮಾನ ರೂಪದಲ್ಲಿಯೇ ಇದೆ. ಇದು ದೃಷ್ಟಾಂತಸ್ಯ, ಅದರಿಂದ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಪ್ರತಿಜ್ಞಾಯ, ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳಿದ್ವಿ. ಅದು ಕೂಡ ಅನುಮಾನ ರೂಪದಲ್ಲಿಯೇ ಇದೆ. ಈ ರೀತಿಯ ಉಪನ್ಯಾಸೇನ ಹೇಳಿರೋದ್ರಿಂದ ಅನುಮಾನ ವೇಷತ್ವ ಪ್ರತೀತೇಹೇ, ಇದು ಅನುಮಾನದ ಪ್ರಯೋಗವೇ ಹಾಗೆಯೇ ಕಂಡುಬರ್ತಿದೆ. ಆದ್ದರಿಂದ ಅನುಮಾನದಿಂದ ಸ್ಥಾಪಿತವಾದ ಪ್ರಧಾನವನ್ನೇ ಇಲ್ಲಿ ಹೇಳಲ್ಪಡ್ತಾ ಇದೆ ಅನ್ನೋದು ಒಂದು ಪೂರ್ವಪಕ್ಷದ ಆಕ್ಷೇಪ. ಅದಕ್ಕೆ ಹೇಳಿದ್ರು, ಪ್ರತಿಜ್ಞಾ ದೃಷ್ಟಾಂತ ಉಪನ್ಯಾಸೇಪಿ ಪ್ರಧಾನಭೂತ ಹೇತು ಅವಯವ ಅನುಪದೇಶೇನ ಅನುಮಾನ ಉಪನ್ಯಾಸ ರೂಪತ್ವ ಅಭಾವಾತ್. ಯಾಕೆ ಅಂತ ಹೇಳಿದ್ರೆ, ಅನುಮಾನದಲ್ಲಿ ಇದ್ದಿದ್ರೆ ಅನುಮಾನದಲ್ಲಿ ಪಕ್ಷ ಸಾಧ್ಯ ಹೇತು ಇರಬೇಕು. ಹೇತುವೇ ಇಲ್ಲದೆ ಹೋದರೆ ಅನುಮಾನದ ಒಂದು ನಿಮಗೆ ಆಕಾರವೇ ಸಿದ್ಧಿಸೋದಿಲ್ಲ ಹೇತು ಇಲ್ಲದೆ ಹೋದರೆ. ಅಲ್ಲಿ ಏನು ಹೇಳಿದೆ? ಮೃತ್ಪಿಂಡೇನ ಸರ್ವ ಮೃಣ್ಮಯಂ ವಿಜ್ಞಾತಂ ಸ್ಯಾತ್. ಯಾವ ಕಾರಣದಿಂದ ಹೇಳಲಿಲ್ಲ, ಅಲ್ಲಿ ಹೇತುವನ್ನು ಹೇಳಿಲ್ಲ. ಹೇತುವೇ ಇಲ್ಲದೆ ಹೋದರೆ ಹೇಗೆ ಅನುಮಾನ ಆಗಕ್ಕೆ ಸಾಧ್ಯ? ಅದು ಅನುಮಾನದಲ್ಲಿ ಪ್ರಧಾನವಾದ ಹೇತು, ಪ್ರಧಾನವಾದ ಹೇತು ಅವಯವ ಅನುಪದೇಶೇನ. ಹೇತುವನ್ನೇ ಹೇಳಿಲ್ವಲ್ಲ ನಿಮ್ಮ ದೃಷ್ಟಾಂತದಲ್ಲಿ. ದೃಷ್ಟಾಂತ ಹೇಳಿದ್ರು, ಇದು ಅನುಮಾನ ಆಗೋದಿಲ್ಲ, ಅನುಮಾನವಲ್ಲ ಇದು. ಈ ದೃಷ್ಟಾಂತದಲ್ಲಿ ಏನು ಹೇಳುತ್ತಿದ್ದಾರೆ ಅಂದರೆ, ಒಂದನ್ನು ತಿಳಿದ್ರೆ ಅನೇಕವನ್ನು ತಿಳಿಯಬಹುದು ಅನ್ನೋದನ್ನು ಅಲ್ಲಿ ಉಪದೇಶ ಮಾಡ್ತಾ ಇರೋದು ಅಷ್ಟೇ ಹೊರತು ಇದು ಅನುಮಾನ ಪ್ರಯೋಗವಲ್ಲ. ಇದನ್ನು ಊಹೆ ಮಾಡಿ ತಿಳಿಬೇಕು ಅಂತ ಹೇಳ್ತಿಲ್ಲ. ಅಲ್ಲಿ ಹೇಳಿದ್ದಿದ್ರೆ ಯಾವ ಕಾರಣದಿಂದ ಅಂತ ಹೇಳಬೇಕು. ಹೇಗೆ ಅಂತ ಹೇಳಿದ್ರೆ, ಯತ್ರ ಧೂಮಃ ತತ್ರ ವನ್ನಿಹಿ ಅಂದ್ರೆ ಪರ್ವತೋ ವನ್ಹಿಮಾನ್ ಧೂಮಾತ್, ಪಂಚಮಿ ವಿಭಕ್ತಿಯಲ್ಲಿ ಧೂಮಾತ್ ಅಂತ ಧೂಮ ಕಂಡು ಬರೋದ್ರಿಂದ ವನ್ನಿ ಇದೆ ಅಲ್ಲಿ ಅಂತ ಹೇಳಬೇಕು. ಹಾಗೆ ಹೇತು ಇಲ್ಲದೆ ಹೋದರೆ ಅನುಮಾನ ರೂಪತ್ವ ಹೇಗೆ ಕಂಡು ಬರುತ್ತೆ ನಿಮಗೆ? ಅದರ ಮುಖ್ಯವಾದ ಅವಯವ ಹೇತು, ಅದುವೇ ಇಲ್ಲವಲ್ಲ ಇಲ್ಲಿ ಅಂತ ಹೇಳಿ ಅನುಮಾನ ರೂಪವಲ್ಲ ಅನ್ನ ತಿರಸ್ಕಾರ ಮಾಡುದು. ಇನ್ನೊಂದು ನಚ ತೇಜಸ ಸೌಮ್ಯ ಶೃಂಗೇನ ಸನ್ಮೂಲಮನ್ವಿಚ್ಛಾಯಿತಿ ಕಾರ್ಯಲಿಂಗ ಉಪನ್ಯಾಸಾತ್ ಅನುಮಾನ ವಿವಕ್ಷ ಪ್ರತೀಯತೇವ ಇತಿ ವಾಚ್ಯಂ. ಇನ್ನೊಂದು ಹೇಳಿದ್ರು, ತೇಜಸ್ಸಿನಿಂದ ಅದರ ಮೂಲವಾದ, ಅದು ಶೃಂಗ ಅಂದರೆ ಅಂಕುರ, ತೇಜಸ್ಸಿನಿಂದ ಅದಕ್ಕೆ ಮೂಲವನ್ನು ತಿಳಿ, ಒಂದಕ್ಕೆ ಮೂಲವನ್ನು ತಿಳಿ ಅಂತ ಹೇಳ್ಕೊಂಡು ಬಂದರು. ಅವ್ರು ಹೇಳುವಾಗ ಪೃಥ್ವಿಗೆ
ಅದರ ಮೂಲವಾದ ಅಪ್ಪನ್ನು ತಿಳಿ, ಅಪ್ಪಿಗೆ ಅದರ ಮೂಲವಾದ ತೇಜಸ್ಸು ತಿಳಿ, ಅದಕ್ಕೆ ಮೂಲವಾದ ಸಚ್ಛಬ್ದ ವಾಚ್ಯವನ್ನು ತಿಳಿ, ಹೀಗೆ ಹೇಳ್ಕೊಂಡು ಬಂದರು. ಅದಕ್ಕೆ ಅನೇಕ ಉದಾಹರಣೆಗಳನ್ನೆಲ್ಲ ಕೊಟ್ಟು ಮೊದಲ 8 ಖಂಡಗಳಲ್ಲಿ ಎಲ್ಲ ಇದು ಬಂತು. ಅದೆಲ್ಲ ಅದು ಕೂಡ ಅನುಮಾನವನ್ನು ಕಂಡು, ಯಾಕೆ ಅಂದರೆ ಇದನ್ನು ನೋಡಿ ಅದನ್ನು ನೀನು ತಿಳ್ಕೊ ಅಂತ ಹೇಳಿದಾಗ ಅನುಮಾನ ರೂಪವೇ ಇದೆ, ಅದು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಉಪಸಂಹಾರ ಉಪ ಉಪಕ್ರಮ ಉಪಸಂಹಾರಾದಿ ಅಂತರ್ಗತ ಉಪಪತ್ತಿ ರೂಪ ತಾತ್ಪರ್ಯ ಲಿಂಗತೆಯ ಕಾರ್ಯಲಿಂಗೋಪನ್ಯಾಸೇಪಿ ಇಲ್ಲಿ ಸಾಂಖ್ಯಾಭಿಮತ ಸುಖ ದುಃಖ ಮೋಹಾನ್ವಿತತ್ವ ರೂಪ ಹೇತು ಉಪನ್ಯಾಸ ಅದರ್ಶನಾತ್. ಇಲ್ಲಿಯೂ ಕೂಡ ಏನು ಹೇಳಿದೆ ಅಂದರೆ ತೇಜಸ ಸೌಮ್ಯ ಶೃಂಗೇನ ಸನ್ಮೂಲ ಮನ್ವಿಚ್ಛ ಅನ್ನೋದು ಉಪಪತ್ತಿಗಳನ್ನು ತಿಳಿಸ್ತಾ ಇದೆ. ಅದರಲ್ಲಿ ಒಂದು ತಾತ್ಪರ್ಯವನ್ನು ನಿಶ್ಚಯ ಮಾಡಬೇಕಾದ್ರೆ ಉಪಪತ್ತಿಗಳಿರಬೇಕು, ಸಕಾರಣವಾಗಿ ಇರಬೇಕು. ಆದ್ದರಿಂದ ಅದಕ್ಕೆ ಆ ರೀತಿ ಒಂದು ಅರ್ಥವು ಹೇಳಲ್ಪಟ್ಟಿದೆ. ತೇಜಸ ಸೌಮ್ಯ ಶೃಂಗೇನ ಸನ್ಮೂಲ ಮನ್ವಿಚ್ಛ ಅಂತ ಹೇಳಿದಾಗ, ಮೊದಲು ಹೇಳಿದಾಗ ಏನು ಹೇಳಿದ್ರು, ಪೃಥ್ವಿಯಿಂದ ಅಪ್ಪನ್ನು ತೆಗೆದು ಅಪ್ಪಿನಿಂದ ತೇಜಸ್ಸು, ಆ ರೀತಿಯೆಲ್ಲ ಹೇಳಿ ನಾವು ತಿನ್ನುವ ಅನ್ನವು 3 ವಿಭಾಗವಾಗುತ್ತೆ ಇದೆಲ್ಲ ಹೇಳಿ, ಅದು ನೀರು ಅದನ್ನು ಒಳಗಡೆ ಕರೆದುಕೊಂಡು ಹೋಗುತ್ತೆ. ನೀರು ಕುಡಿಬೇಕು, ಊಟ ಆದಮೇಲೆ ನೀರನ್ನು ಕುಡಿದ್ರೆ ಅದು ಒಳಗಡೆ ಕರೆದುಕೊಂಡು ಹೋಗುತ್ತೆ. ತೇಜಸ್ಸು ಅದನ್ನೆಲ್ಲ ಜೀರ್ಣ ಮಾಡುತ್ತೆ, ಇದು ಪರಿಣಾಮ ಹೊಂದಿ ದೇಹವಾಗಿ ಪರಿಣಾಮ ಹೊಂದುತ್ತೆ. ಇದೆಲ್ಲ ನೋಡಿದ್ರೆ ಒಂದಕ್ಕೊಂದಕ್ಕೆ ಕಾರಣವನ್ನು ಹೇಳ್ಕೊಂಡು ಬಂದು ಅನೇಕ ಮೊದಲ ಖಂಡಗಳಲ್ಲಿ ಇದೆಲ್ಲ ಉಪದೇಶ ಮಾಡಿದ್ರು. ಹೇಗೆ ಒಂದಕ್ಕೊಂದಕ್ಕೆ ಕಾರಣವನ್ನು ತಿಳಿದುಕೊಳ್ಬೋದು, ತೇಜೋಬನ್ನ ಸೃಷ್ಟಿಯಾಗಿರೋದು ಸಚ್ಛಬ್ದ ವಾಚ್ಯದಿಂದ ಅಂತ ಹೇಳಿ, ಆದ್ದರಿಂದ ಕಡೆಯಲ್ಲಿ ತೇಜಸ್ಸಿನಿಂದ ಸಚ್ಛಬ್ದ ವಾಚ್ಯ ಅನ್ನೋದು ಅಚೇತನಕ್ಕೆಲ್ಲ ಸಚ್ಛಬ್ದ ವಾಚ್ಯವಾದದ್ದೇ ಕಾರಣ ಅನ್ನೋದನ್ನು 7 ಖಂಡಗಳಲ್ಲಿ ಮೊದಲು ಸ್ಥಾಪನೆ ಮಾಡಿದ್ರು. 8ನೇ ಖಂಡದಿಂದ ಚೇತನಗಳಿಗೂ ಕೂಡ ಸಚ್ಛಬ್ದ ವಾಚ್ಯವಾದ್ದೇ ಕಾರಣ ಅಂತ ಸುಷುಪ್ತಿಯನ್ನು ಇಟ್ಕೊಂಡು ಆರಂಭಿಸ್ತಾರೆ. ಸುಷುಪ್ತಿಯಲ್ಲಿ ಎಲ್ಲರೂ ಸಚ್ಛಬ್ದ ವಾಚ್ಯನನ್ನೇ ಹೋಗಿ ಸೇರ್ತಾರೆ, ಅವನಿಂದಲೇ ಹೊರಗಡೆ ಬರ್ತಾರೆ. ಆದರೆ ಯಾರು ತಿಳಿಯೋದಿಲ್ಲ, ಅವನಲ್ಲಿ ಹೋಗಿ ಲಯವಾಗಿಬಿಡ್ತಾರೆ, ಏಕೀಭಾವದಿಂದ ಇರ್ತಾರೆ. ಯಾಕೆ ಅಂದರೆ ಮತ್ತೆ ಅವರೇ ಎದ್ದು ಬರ್ತಾರೆ. ಸ್ವರೂಪ ನಾಶ ಆಗಿದ್ದಿದ್ರೆ ಮತ್ತೆ ಅವರೇ ಎದ್ದು ಬರೋಕ್ಕಾಗೋದಿಲ್ಲ. ಇದೆಲ್ಲ ತಿಳಿಸಿ ಸುಷುಪ್ತಿಯಲ್ಲಿ, ಹಾಗೆಯೇ ಮರಣದಲ್ಲಿಯೂ ವಾಂಗ್ ಮನಸ ಸಂಪದ್ಯತೆ ಅಂತ ಹೇಳಿ ಮರಣದಲ್ಲಿಯೂ ಸಚ್ಛಬ್ದ ವಾಚ್ಯವನ್ನು ಸೇರ್ತಾರೆ. ಅದಾದ ಮೇಲೆ ಮೋಕ್ಷದಲ್ಲಿಯೂ ಹಾಗೆಯೇ ಸಚ್ಛಬ್ದ ವಾಚ್ಯದಲ್ಲಿ. ಆದರೆ ಮರಣದಲ್ಲಿ ಅವನು ಸೇರೋದು ಅವನಿಗೆ ಯಾವ ಪುರುಷಾರ್ಥವಿಲ್ಲ, ಮೋಕ್ಷದಲ್ಲಿ ಸೇರೋದು ಪುರುಷಾರ್ಥ. ಇದು ಸತ್ಯಭೂತವಾದದ್ದು, ತತ್ವಮಸಿ, ಎಲ್ಲಕ್ಕೂ ಆತ್ಮನಾದವನು ಅವನೇ, ಚೇತನಕ್ಕೂ ಅವನೇ ಕಾರಣ ಅಂತ 8ನೇ ಖಂಡದಿಂದ ಹಿಡಿದು 16ನೇ ಖಂಡದವರೆಗೂ ಹೇಳಿದ್ರು. ಮೊದಲ 7 ಖಂಡಗಳಲ್ಲಿ ಅಚೇತನಕ್ಕೆ ಸಚ್ಛಬ್ದ ವಾಚ್ಯನಾದ ಪರಮಾತ್ಮನೇ ಕಾರಣ ಅಂತ ಅನೇಕ ವಿಧವಾಗಿ ಅದನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಉಪಪತ್ತಿಗಳು ಹೇಳಲ್ಪಟ್ಟಿದೆ, ಸಕಾರಣಗಳಿಂದ ಅದನ್ನು ಸ್ಥಾಪನೆ ಮಾಡಿದ್ದಾರೆ ಹೊರತು ನೀವು ಹೇಳುವ ಹಾಗೆ ಇದು ಷಡ್ವಿಧ ತಾತ್ಪರ್ಯಗಳಲ್ಲಿ ಉಪಪತ್ತಿ ಎನ್ನುವುದು ಒಂದು ಲಿಂಗ. ಆದ್ದರಿಂದ ಉಪಪತ್ತಿ ರೂಪ ತಾತ್ಪರ್ಯ ಲಿಂಗತೆಯ ಉಪಕ್ರಮ ಉಪಸಂಹಾರವು, ಆಮೇಲೆ ಅರ್ಥವಾದ ಅಪೂರ್ವ ಅರ್ಥವಾದ ಫಲ ಉಪಪತ್ತಿಗಳು, ಇದೆಲ್ಲ ಷಡ್ವಿಧ ತಾತ್ಪರ್ಯಗಳು. ಆದ್ದರಿಂದ ಅಪೂರ್ವತ ಫಲಂ ಅರ್ಥವಾದ ಅನುಪಪತ್ತಿ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ ಹೇಳುವಾಗ ಅಭ್ಯಾಸವಿರಬೇಕು, ಮತ್ತೆ ವಿಷಯಗಳು ಹೇಳಲ್ಪಟ್ಟಿರಬೇಕು. ಇದು 8ನೇ ಖಂಡದಿಂದ 16ನೇ ಖಂಡದವರೆಗೂ 9 ಸತಿ ತತ್ವಮಸಿ 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 ಅಂತ ಅಭ್ಯಾಸ ರೂಪವಿದೆ. ಅದು ಅಭ್ಯಾಸ ಅನ್ನುವ ತಾತ್ಪರ್ಯ ಲಿಂಗ, ರಿಪಿಟೇಷನ್, ಮತ್ತೆ ಹೇಳಬೇಕು ವಿಷಯವನ್ನು, ಅಪೂರ್ವವಾದ ಫಲವನ್ನು ಹೇಳಬೇಕು, ಅವನಿಗೆ ಮೋಕ್ಷದ ಪ್ರಾಪ್ತಿಯಾಗುತ್ತೆ ಅನ್ನೋದೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆ ಅತಸಂಪತ್ಸೆ ಅಂತ ಫಲ ಹೇಳಲ್ಪಟ್ಟಿದೆ. ಇದೆಲ್ಲವೂ ಕೂಡ ಇರಬೇಕು. ಉಪಪತ್ತಿಗಳೊಡನೆ ಇದನ್ನು ಸ್ಥಾಪನೆ ಮಾಡಿರಬೇಕು. ಅದರಲ್ಲಿಯೂ ಕೂಡ ಚೇತನ ವಿಷಯದಲ್ಲಿ ಬ್ರಹ್ಮದ ಸ್ವರೂಪ ಹೇಳುವಾಗ ಬೀಜವನ್ನು ತಿಳಿದ್ರೆ ಅದರಿಂದ ಬರುವ ವೃಕ್ಷವನ್ನೆಲ್ಲ ಹೇಗೆ ತಿಳಿತೀವೋ, ಸೂಕ್ಷ್ಮ ಆದ್ದರಿಂದ ಸ್ಥೂಲವಾದುಂಟಾಗುತ್ತೆ. ಎಲ್ಲ ಕಡೆ ವ್ಯಾಪ್ತವಾದ ಬ್ರಹ್ಮನನ್ನು ತಿಳಿಬೇಕಾದ್ರೆ ನೀರಿನಲ್ಲಿ ಉಪ್ಪನ್ನು ಕರಗಿಸಿ ಎಲ್ಲಿಯೂ ವ್ಯಾಪ್ತವಾಗಿದ್ದರೂ ಕಣ್ಣಿಗೆ ಕಾಣೋದಿಲ್ಲ, ಹಾಗೆ ಬ್ರಹ್ಮನೇ ಇದ್ದಾನೆ. ಇದೆಲ್ಲ ಹೇಗೆ ನಾವು ಈ ಜ್ಞಾನ ಪಡೆದುಕೊಳ್ಳೋದು ಬ್ರಹ್ಮನ ವಿಷಯದಲ್ಲಿ ಅಂದರೆ ಆಚಾರ್ಯರನ್ನು ಆಶ್ರಯಿಸಿ ಪಡೆದುಕೊಳ್ಬೇಕು. ಗಾಂಧಾರನೇವ ಗಚ್ಚತಿ ಪಂಡಿತ ಮೇಧಾವಿ ಎಂತೆಲ್ಲ ಹೇಳಿ ಎಲ್ಲ ಉಪಪತ್ತಿಗಳನ್ನೆಲ್ಲ ಹೇಳಿ ದೃಷ್ಟಾಂತಗಳನ್ನು ಹೇಳಿ ಎಲ್ಲ ಮಾಡಿರೋದು ಷಡ್ವಿಧ ತಾತ್ಪರ್ಯ ಲಿಂಗಗಳಲ್ಲಿ ಒಂದು ಉಪಪತ್ತಿ ಅನ್ನೋದು ಹೇಳಿದೆಯೇ ಹೊರತು ಅನುಮಾನ ರೂಪವಲ್ಲ ಅನ್ನೋದು ಇಲ್ಲಿ ನಾವು ಹೇಳ್ತಿರುವಂತಹ ವಿಷಯ.
ಇಲ್ಲಿ ವಾಕ್ಯ ವ್ಯಾಖ್ಯಾನದಲ್ಲಿ. ಆದ್ದರಿಂದ ನೀವು ಹೇಳುವಂತೆ ಇಲ್ಲಿ ಅನುಮಾನದಿಂದ ಸ್ಥಾಪನೆ ಮಾಡಲ್ಪಟ್ಟಿಲ್ಲ, ನೇರವಾಗಿ ಹೇಳಿರುವ ವಿಷಯ ಶ್ರುತಿಯಲ್ಲಿ ಉಪದಿಷ್ಟವಾದದ್ದು. ಇದು ಸಂಕಲ್ಪಪೂರ್ವಕ ಸೃಷ್ಟಿಯನ್ನು ಹೇಳಿರೋದ್ರಿಂದ ಪ್ರಧಾನವು ಜಗತ್ಕಾರಣವಲ್ಲ. ಅದಕ್ಕೆ ಮೇಲೆ ಒಂದು ದೊಡ್ಡ ಆಕ್ಷೇಪ ಅವರು ಹಾಕ್ತಾರೆ, ಗೌಣಶ್ಚೇನ್ನ ಆತ್ಮಶಬ್ದಾತ್ ಅಂತ ಹೇಳಿ. ಇದು ಇದು ಎರಡನೆಯ ಸಿದ್ಧಾಂತ ಸೂತ್ರವೇ ಇದು. ಅವ್ರು ಹೇಳಿದ್ರು ತತ್ತೇಜ ಈಕ್ಷತೆ ನಾ ಶಬ್ದಂ ಅಂತ ಹೇಳಿದ್ರಿ, ಸಂಕಲ್ಪಪೂರ್ವಕ ಸೃಷ್ಟಿ ಇರೋದ್ರಿಂದ ಪ್ರಧಾನ ಕಾರಣವಲ್ಲ ಅಂತ ಹೇಳಿ. ಆದರೆ ನಿಮ್ಮ ಶ್ರುತಿಯಲ್ಲಿ ಏನು ಹೇಳಿದೆ, ತತ್ತೇಜ ಈಕ್ಷತ ಅಂತ ಹೇಳಿದೆ. ಅಚೇತನಕ್ಕೂ ಈಕ್ಷಣ ಹೇಳಿದೆಯಲ್ಲ ಇಲ್ಲಿ. ತೇಜಸ್ಸು ಅಚೇತನ ತಾನೇ. ತೇಜಸ್ಸು ಈಕ್ಷಣ ಮಾಡ್ತು ಅಂದರೆ ಸಂಕಲ್ಪ ಮಾಡ್ತು ಅಂತ ಹೇಳಿದೆ. ತೇಜಸ್ಸು ತೇಜ ಈಕ್ಷತ ಇತಿ ಅಚೇತನೆ ತೇಜ ಆದವು ಶ್ರುತಸ್ಯ ಈಕ್ಷಣಸ್ಯ ಮುಖ್ಯಸ್ಯ ಅಸಂಭವೇನ ಕಾರ್ಯವು ಮುಖ್ಯ ಲಕ್ಷಣ ಗೌಣಾರ್ಥಸ್ಯೈವ ಸಮಾಶ್ರೇಣೀಯತೆಯ ಸಚ್ಯಬ್ದರಿತೋಪಿ ಶ್ರೂಯಮಾಣಮೀಕ್ಷಣಂ ಗೌಣಮೇವಾಸ್ತು. ಅವ್ರು ಹೇಳಿದ್ರು ಈಕ್ಷಣ ಅನ್ನೋದು ಸೆಕೆಂಡ್ರಿ ಸೆನ್ಸಲ್ಲಿ ಹೇಳಿದೆ ಸಚ್ಯಬ್ದಕ್ಕೆ. ತದೈಕ್ಷತ ಬಹುಸ್ಯಾಮ್ ಅನ್ನೋದು ಮುಖ್ಯ ಅರ್ಥದಲ್ಲ ಹೇಳಿರೋದು. ಯಾಕೆ ಅಂದರೆ ಅಚೇತನ ಈಕ್ಷಣ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳಿರೋದು ಗೌಣಾರ್ಥ. ಹೇಗೆ ತಿಳಿಯುತ್ತೆ ಅಂತ ಹೇಳಿದ್ರೆ, ತೇಜಸ್ಸಿಗೆ ಈಕ್ಷಣ ಹೇಳಿದೆ ನೋಡಿ. ತೇಜಸ್ಸು ಅಚೇತನವಾಯ್ತಲ್ಲ, ಅದು ಹೇಗೆ ಸಂಕಲ್ಪ ಮಾಡುತ್ತೆ? ಆದರೆ ತೇಜಸ್ ಸಂಕಲ್ಪ ಮಾಡುತ್ತೆ ಅಂತ ಶ್ರುತಿ ಹೇಳಿದೆ. ಅಲ್ಲಿ ಹೇಗೆ ಮುಖ್ಯ ಅರ್ಥ ಹೇಳ್ತೀರಾ ನೀವು? ಅಲ್ಲಿಯೂ ನೀವು ಗೌಣಾರ್ಥ ತಾನೇ ಹೇಳಬೇಕು ಅಂತ ಪೂರ್ವ ಪಕ್ಷ. ಆದ್ದರಿಂದ ಸಚ್ಯಬ್ದವಾಚ್ಯವಾದ ಪದಾರ್ಥಕ್ಕೆ ಹೇಳಿರುವ ಸಂಕಲ್ಪಪೂರ್ವಕ ಸೃಷ್ಟಿಯನ್ನು ಸೆಕೆಂಡ್ರಿ ಸೆನ್ಸ್ ಅಂದರೆ ಗೌಣಾರ್ಥದಲ್ಲಿ ಹೇಳಿ ಸಚ್ಯಬ್ದವಾಚ್ಯವಾದದ್ದು ಪ್ರಧಾನ ಅಂತ ಯಾಕೆ ಹೇಳಬಾರ್ದು ಅಂತ ಅವರ ಆಕ್ಷೇಪ ಇದು. ಇದಕ್ಕೆ ಉತ್ತರ ಕೊಡಬೇಕು ಇವಾಗ. ತೇಜಸ್ಸು ಈಕ್ಷಣ ಹೇಳಿದೆ, ಅಪ್ಪಗೂ ಈಕ್ಷಣ ಹೇಳಿದೆ, ಇದೆಲ್ಲ ಅಚೇತನ ಪದಾರ್ಥ. ಇಲ್ಲಿ ಮುಖ್ಯ ಅರ್ಥ ಹೇಳೋಕ್ಕಾಗಲ್ವಲ್ಲ. ಹಾಗೆಯೇ ಸಚ್ಯಬ್ದವಾಚ್ಯಕ್ಕೆ ಹೇಳಿದ ಈ ಕ್ಷಣವು ಗೌಣಾರ್ಥವಾಗಲಿ. ಹಾಗೆ ಇಟ್ಕೊಂಡ್ರೆ ಪ್ರಧಾನವೇ ಜಗತ್ಕಾರಣ ಅಂತ ಹೇಳ್ಬೋದಲ್ಲ. ಅದಕ್ಕೆ ಹೇಳಿದ್ರು ಅಲ್ಲಿಯೂ ನಾವು ಮುಖ್ಯಾರ್ಥವನ್ನೇ ಹೇಳ್ತೀವಿ ಅಂತ ಸಿದ್ಧಾಂತ. ಯಾಕೆ ಅಂದರೆ ತೇಜಸ್ಸು ಈಕ್ಷಣ ಮಾಡಲಿಲ್ಲ. ತೇಜಸ್ ಶರೀರಕನಾದ ಪರಮಾತ್ಮನೇ ಅಲ್ಲಿ ಈಕ್ಷಣ ಮಾಡಿರೋದು, ಸಂಕಲ್ಪ ಮಾಡಿರೋದು ಅನ್ನೋದು ಸಿದ್ಧಾಂತ. ಯಾಕೆ ಅಂದರೆ ಎಲ್ಲದರಲ್ಲಿಯೂ ಅನುಪ್ರವೇಶ ಮಾಡಿದ್ದಾನೆ, ಎಲ್ಲಕ್ಕೂ ಆತ್ಮನಾಗಿದ್ದಾನವನು. ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ. 9 ಸತಿ ಉಪದೇಶ ಬರುತ್ತೆ. ಎಲ್ಲವೂ ಇದಂ ಸರ್ವಂ ಅಂದಾಗ ಚೇತನಾತ್ಮಕವಾದ ಜಗತ್ತೆಲ್ಲ ಸೇರಿದೆ ಇದರಲ್ಲಿ. ಇದಂ ಸರ್ವಂ ಅಲ್ಲಿ ಬರೀ ಅಚೇತನವಲ್ಲ, ಚೇತನವೂ ಸೇರಿದೆ, ಎಲ್ಲವೂ ಸೇರಿದೆ. ಎಲ್ಲಕ್ಕೂ ಕೂಡ ಅವನು ಆತ್ಮನಾಗಿದ್ದಾನೆ ಅಂತ ಹೇಳಿದೆಯೋ ಇಲ್ವೋ? ತತ್ ಸತ್ಯಂ ಸ ಆತ್ಮ, ಎಲ್ಲಕ್ಕೂ ಆತ್ಮನಾಗಿರೋದು ಸತ್ಯ. ತೇಜಸ್ಸು ಅಂದರೆ ತೇಜಸ್ಸಿಗೂ ಆತ್ಮನಾಗಿ ಪರಮಾತ್ಮ ಇದ್ದಾನೆ. ಯಹ ತೇಜಸ್ಸಿ ತಿಷ್ಠನ್ ಯಸ್ಯ ತೇಜ ಶರೀರಂ, ಎಲ್ಲ ಹೇಳಿದೆ ಶ್ರುತಿಯಲ್ಲಿ ಬೃಹದಾರಣ್ಯಕದಲ್ಲಿ. ತೇಜಸ್ ಶರೀರಂ, ಅವನಿಗೆಲ್ಲವೂ ಶರೀರ ಅಂತ ಹೇಳಿದೆಯಲ್ಲ, ಅವನೊಳಗಡೆ ಅದರಲ್ಲಿಯೂ ಇದ್ದಾನೆ ಆತ್ಮನಾಗಿ. ಆದ್ದರಿಂದ ಇತಿ ಸತಃ ಆತ್ಮತ್ವ ಪ್ರತಿಪಾದಕ ಶ್ರುತಿ ಕೋಪ ಪ್ರಸಂಗೇನ, ವ್ಯಾಕೋಪ ಅಥವಾ ಕೋಪ ಒಂದೇ. ಅದಕ್ಕೆ ಕೋಪ ಪ್ರಸಂಗ ಅಂತ ಹೇಳಿದ್ರೆ ವಿರೋಧ ಬರುತ್ತೆ ಅಂತ ಅರ್ಥ. ಅದಕ್ಕೆ ಗೌಣೇಕ್ಷಣ ಪ್ರಾಯಪಾಠಸ್ಯ ಅನಾದರ್ಥವ್ಯತ್ವಾತ್, ಅದನ್ನು ನೀವು ಗೌಣವಾದ ಈ ಕ್ಷಣವಲ್ಲ ಅಲ್ಲಿ ಹೇಳಿರೋದು ಅಚೇತನಕ್ಕೆ, ಅದು ಮುಖ್ಯಾರ್ಥದಲ್ಲಿ ಹೇಳಿದೆ. ಅಲ್ಲಿ ತೇಜಶರೀರಕನಾದ ಪರಮಾತ್ಮನೇ. ಯಾಕೆಂದರೆ ಅದಕ್ಕೂ ಆತ್ಮನಾಗಿದ್ದಾನೆ ಅಂತ ಇಲ್ಲಿಯೇ ಶ್ರುತಿ 9 ಸತಿ ಹೇಳಿದೆ ಈ ಪ್ರಕರಣದಲ್ಲಿ. ತೇಜ ಪ್ರಭೃತಿ ಶಬ್ದಾನಾಮಪಿ ಪರಮಾತ್ಮ ಪರ್ಯಂತತೆಯ, ಪರಮಾತ್ಮನ ಪರ್ಯಂತವಾಗಿ ಇರೋದ್ರಿಂದ ತತ್ರಾಪಿ ಈ ಕ್ಷಣಸ್ಯ ಮುಖ್ಯತ್ವ ಸಂಭವಾಚ, ಅಲ್ಲಿಯೂ ಈ ಕ್ಷಣವು ಮುಖ್ಯಾರ್ಥದಲ್ಲಿಯೇ ಹೇಳಲ್ಪಟ್ಟಿದೆ, ಗೌಣಾರ್ಥವಲ್ಲ. ಅಪ್ಪು ಸಂಕಲ್ಪ ಮಾಡಿತು ಅಂದರೂ ಅಪ್ಶರೀರಕನಾದ ಪರಮಾತ್ಮ ಸಂಕಲ್ಪ ಮಾಡ್ದ ಅಂತ ಮುಖ್ಯಾರ್ಥವನ್ನೇ ಹೇಳಬೇಕದು. ಆದ್ದರಿಂದ ಎಲ್ಲ ಶರೀರವನ್ನು ಹೇಳುವ ಶಬ್ದಗಳು ಆತ್ಮನವರೆಗೂ ಅರ್ಥವನ್ನು ಹೊಂದಿದೆ. ಆದ್ದರಿಂದ ಎಲ್ಲವೂ ಕೂಡ ಪರಮಾತ್ಮ ಪರ್ಯಂತವಾಗಿ ಅರ್ಥವಿದೆ. ಐತದಾತ್ಮ್ಯವಿದಂ ಸರ್ವಂ ಅಂತ 9 ಸತಿ ಉಪದೇಶ ಮಾಡಿದೆಯಲ್ಲ ಅಂತ ಹೇಳಿ, ಅದಾದ ಮೇಲೆ ಇನ್ನೊಂದು ಸಿದ್ಧಾಂತ ಸೂತ್ರ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಅಂತ ಹೇಳಿ, ಸಚ್ಯಬ್ದವಾಚ್ಯನಾದ ಪರಮಾತ್ಮನನ್ನು ಧ್ಯಾನ ಮಾಡಿದವನಿಗೆ ಮೋಕ್ಷಪ್ರದ ಹೇಳಿದ ಫಲ ಹೇಳಿದೆ. ಈ ಅಚೇತನ ಪ್ರಕೃತಿಯನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದೆ. ಸಾಂಖ್ಯರು ಅದೇ ಹೇಳ್ತಾರೆ,
ಪ್ರಧಾನವನ್ನು ತ್ಯಾಗ ಮಾಡಬೇಕು. ವಿವೇಕ ಜ್ಞಾನ ಬರಬೇಕು ಪುರುಷನಿಗೆ. ಪ್ರಧಾನ ಇದು, ನಾನು ಬೇರೆ, ಪುರುಷ ಇದು, ಬರೀ ಅದರ ಧರ್ಮಗಳನ್ನೆಲ್ಲ ನನ್ನ ಮೇಲೆ ಹೇರಿಕೊಂಡು ನಾನು ಕಷ್ಟಪಡ್ತಾ ಇದ್ದೀನಿ, ನನಗೆ ಇದು ಯಾವುದೂ ಇಲ್ಲ, ಈ ಭೋಕ್ತೃತ್ವ ಕರ್ತೃತ್ವ. ಹೀಗೆ ವಿವೇಕ ಜ್ಞಾನದಿಂದ ತಾನೇ ಮೋಕ್ಷ. ಅವನಿಗೆ ಪ್ರಧಾನದಿಂದ ಬೇರೆ ಅಂತ ತಿಳಿಬೇಕು, ಅದನ್ನು ತ್ಯಾಗ ಮಾಡಬೇಕು, ಆಗಲೇ ಮೋಕ್ಷ. ಆದರೆ ಇಲ್ಲಿ ಏನು ಹೇಳಿದೆ? ಸಚ್ಛಬ್ದವಾಚಿನಾದ ಪರಮಾತ್ಮನ ಒಂದು ಧ್ಯಾನದಿಂದ ಮೋಕ್ಷ ಹೇಳಿದೆ. ಅದು ಪ್ರಧಾನ ಆಗಿದ್ದಿದ್ರೆ ಮೋಕ್ಷ ಬರಕ್ಕೆ ಸಾಧ್ಯವಿಲ್ಲವಲ್ಲ. ನಿಮ್ಮ ಪ್ರಕಾರವೂ ಪ್ರಧಾನ ಮೋಕ್ಷ ಕಾರಣವಲ್ಲ. ಪ್ರಧಾನ ಧ್ಯಾನ ಮಾಡಿದ್ರೆ ಮೋಕ್ಷ ಬರಲ್ಲ. ಪ್ರಧಾನ ಬೇರೆ ಅಂತ ತಿಳಿದು ತ್ಯಾಗ ಮಾಡಬೇಕು. ಸಾಂಖ್ಯ ಸಿದ್ಧಾಂತದಲ್ಲೂ ಹಾಗೆಯೇ. ಆದರೆ ಇಲ್ಲಿ ಅದನ್ನು ಧ್ಯಾನ ಮಾಡೋದು, ಈ ಒಂದು ಅರ್ಥ ಐತದಾತ್ಮವಿದಂ ಸತ್ಯಂ ಅನ್ನೋದನ್ನು ಧ್ಯಾನ ಮಾಡಿದ್ರೆ ಅವನಿಗೆ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೆಯಾದ ಸಂಪತ್ಸೆ, ಮೋಕ್ಷ ಫಲ ಹೇಳಿದೆ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷ್ಯೆ ಇತಿ ಸದಾತ್ಮಕತ್ವ ವಿದ್ಯಾನಿಷ್ಠಸ್ಯ ಶರೀರ ಮಾತ್ರ ಅಂತರಾಯ ಬ್ರಹ್ಮ ಸಂಬಂಧಿ ಲಕ್ಷಣ ಮೋಕ್ಷ ಶ್ರವಣಾತೆ. ಅಂತಿಮ ಶರೀರ ಅಂತ ಅರ್ಥ ಇಲ್ಲಿ. ಶರೀರಪಾತ ಮಾತ್ರ ಅಂತರಾಯ ಅಂದರೆ ವಿಘ್ನ ಮಧ್ಯದಲ್ಲಿ. ಶರೀರ ಇರುವುದಷ್ಟೇ ಅವನಿಗೆ ವಿಘ್ನ. ಆ ಶರೀರ ಬಿದ್ದರೆ ಮೋಕ್ಷ ಬ್ರಹ್ಮ ಸಂಪತ್ತಿ ಅಂದರೆ ಚರಮ ಶರೀರ ಅಂತ ಅರ್ಥ, ಕಡೆಯ ಶರೀರ. ಸದಾತ್ಮಕತ್ವ ವಿದ್ಯೆಯನ್ನು ಉಪಾಸನೆ ಮಾಡುವವನು, ಸದಾತ್ಮಕತ್ವ ವಿದ್ಯಾನಿಷ್ಠಸ್ಯ, ಸಚ್ಛಬ್ದವಾಚ್ಯವದ್ದು ಎಲ್ಲಕ್ಕೂ ಆತ್ಮ ಅಂತ ತತ್ವಮಸಿ ಅಂತ ಯಾರು ಅವನು ಉಪಾಸನೆ ಮಾಡ್ತಾನೋ ಅವನಿಗೆ ಅಂತಿಮ ಶರೀರ ಹೋದರೆ ಬ್ರಹ್ಮ ಸಂಪತ್ತಿಯು ಮೋಕ್ಷವು ಹೇಳಲ್ಪಟ್ಟಿದೆ. ಬ್ರಹ್ಮ ಸಂಪತ್ತಿ ರೂಪವಾದ ಮೋಕ್ಷವು. ನಹಿ ಪ್ರಕೃತ್ಯಾತ್ಮಾನುಸಂಧಾನಿಷ್ಠಸ್ಯ ಮೋಕ್ಷ ಸಾಂಖ್ಯಮತೇಪಿ ಸಂಪ್ರತಿಪನ್ನ. ಸಾಂಖ್ಯ ಮತದಲ್ಲೂ ಇದು ಒಪ್ಕೊಂಡಿಲ್ವಲ್ಲ ನೀವು? ಪ್ರಕೃತಿಯೇ ಆತ್ಮ ಅಂತ ಅನುಸಂಧಾನ ಮಾಡಿದರೆ ಮೋಕ್ಷ ಅಂತ ಹೇಳಿಲ್ವಲ್ಲ ನೀವು? ಪ್ರಕೃತಿಯನ್ನು ಬೇರೆ ಅಂತ ತಿಳಿದು ತ್ಯಾಗ ಮಾಡಬೇಕು ಅಂತ ತಾನೇ ನೀವು ಹೇಳೋದು ಮೋಕ್ಷಕ್ಕೆ. ಅದರಿಂದ ದೂರ ಹೋಗ್ಬೇಕು ಅವನು. ಆದ್ದರಿಂದ ನೀವು ಹೇಳೋದು ಸರಿ ಇಲ್ಲ, ಪ್ರಧಾನವಲ್ಲ. ಸಚ್ಛಬ್ದವಾಚ್ಯವಾದ ಪರಮಾತ್ಮನೇ. ಅದಕ್ಕೆ ಮೇಲೆ ಹೇಯತ್ವ ಅವಚನಾಚ, ಇದು ಒಂದು ಸೂತ್ರ. ಹೇಯವಾದದ್ದು ಅನ್ನೋದು ಸಚ್ಛಬ್ದವಾಚ್ಯ ಹೇಯವಾದದ್ದು ಅಂತ ಎಲ್ಲಿಯೂ ಹೇಳಿಲ್ಲ. ಪ್ರಕೃತಿಗೆ ಹೇಯವಾದದ್ದು ಅಂತ ಹೇಳಿದೆ. ಪ್ರಕೃತಿ ಹೇಯವಾದದ್ದು, ಅದನ್ನು ತ್ಯಾಗ ಮಾಡಬೇಕು ಅಂತ ವಚನಗಳಿದೆ ಶ್ರುತಿಯಲ್ಲಿ ಬೇಕಾದಷ್ಟು. ಆದರೆ ಸಚ್ಛಬ್ದವಾಚ್ಯವಾದದ್ದು ಹೇಯವಾದದ್ದು ಅದನ್ನು ತ್ಯಾಗ ಮಾಡಬೇಕು ಅಂತ ಎಲ್ಲಿಯೂ ಶ್ರುತಿ ವಚನವಿಲ್ಲ. ಯದಿ ಸಚ್ಛಬ್ದಿತಂ ಪ್ರಧಾನಂ ಸ್ಯಾತ್, ಸತ್ವ ಏನಾದರೂ ಹೇಳಲ್ಪಟ್ಟವನು ಪ್ರಧಾನವಾಗಿದ್ದರೆ ತರ್ಹಿ ಸದಾತ್ಮಕತ್ವ ಮುಮುಕ್ಷೋ ಹೇತ್ವ ಉಪದೇಶ್ಯಂ ಸ್ಯಾತ್. ಸದಾತ್ಮಕ ಅಂತ ತಿಳಿಯೋವನಿಗೆ ಹೇಯ ಸಂಸಾರ ಬಂಧ ಅಂತ ಹೇಳಬೇಕಾಗಿರೋದು. ಆದರೆ ಇಲ್ಲೇನು ಹೇಳಿದೆ? ಮೋಕ್ಷ ಹೇಳಿದೆ. ನತು ಅನುಸಂಧೇಯತ್ವೇನ ಇತ್ಯರ್ಥ. ಅದನ್ನು ಅನುಸಂಧಾನ ಮಾಡಿದವನಿಗಿಲ್ಲ. ಅದು ಸದಾತ್ಮಕವಾದದ್ದು ಮೋಕ್ಷ ಅಂತ ಹೇಳಿದೆಯೇ ಹೊರತು ಸತ್ಯ ಏನಾದರೂ ಪ್ರಧಾನವಾಗಿದ್ದರೆ, ಪ್ರಧಾನವೇ ಆತ್ಮ ಅಂತ ತಿಳಿದವನಿಗೆ ಏನಾಗಬೇಕು? ಸಂಸಾರ ಸಿಗಬೇಕು, ಮೋಕ್ಷ ಸಿಗಬಾರ್ದು. ಆದರೆ ಹಾಗೆ ಹೇಳಿಲ್ವಲ್ಲ, ಮೋಕ್ಷ ಹೇಳಿಬಿಟ್ಟಿದೆ ಇಲ್ಲಿ. ಆದ್ದರಿಂದ ಅದು ಹೇಯವಾದದ್ದು ಅನ್ನುವ ವಚನವಿಲ್ಲ. ಹೇಯತ್ವ ಅವಚನಾತ್, ವಚನವಿಲ್ಲ. ಇದೆಲ್ಲಕ್ಕೂ ಮೇಲೆ ಪ್ರತಿಜ್ಞಾ ವಿರೋಧಾತ್ ಅಂತ ಹೇಳಿದ್ರು. ಪ್ರಧಾನ ವಿಜ್ಞಾನೇ ತತ್ಕಾರ್ಯ ಅಚೇತನ ಮಾತ್ರ ವಿಜ್ಞಾನೇಪಿ ಚಿದಾತ್ಮಕ ಸರ್ವ ಪ್ರಪಂಚ ವಿಜ್ಞಾನ ಅಭಾವೇನ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾ ಪೀಡ್ಯೇತ. ಆರಂಭದಲ್ಲಿ ಹೇಳಿದ್ದು ಉತ ತಮಾದೇಶಮಪ್ರಾಕ್ಷ್ಯೋ ಏನ ಅಶ್ರುತಂ ಸುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ. ಸಚ್ಛಬ್ದ ವಾಚ್ಯವಾದಂತ ತಿಳಿದ್ರೆ ಎಲ್ಲ ತಿಳಿಬಹುದು. ಯಾಕೆ ಅಂದರೆ ಸದೇವ ಇದಮಗ್ರ ಆಸೀದ್ ಏಕಮೇವ ಅದ್ವಿತೀಯಂ ಅಂತ ಹೇಳಿ ಅದೊಂದು ತಿಳಿದ್ರೆ ಎಲ್ಲ ತಿಳಿಬಹುದು. ಸಚ್ಛಬ್ದ ವಾಚ್ಯವಾದ ಪ್ರಧಾನವಾಗಿಬಿಟ್ರೆ ಅಚೇತನವನ್ನು ತಿಳಿದ್ರೆ ಅಚೇತನವನ್ನು ತಿಳಿಬಹುದೇ ಹೊರತು ಚೇತನವನ್ನು ಹೇಗೆ ತಿಳಿಯಕ್ಕೆ ಸಾಧ್ಯ? ಅಚೇತನದ ಜ್ಞಾನದಿಂದ ಚೇತನದ ಜ್ಞಾನ ಹೇಗೆ ಬರುತ್ತೆ? ಅಚೇತನದ ಜ್ಞಾನ ಮಾತ್ರವೇ ಬರಕ್ಕೆ ಸಾಧ್ಯ. ಆದ್ದರಿಂದ ಪ್ರಧಾನ ವಿಜ್ಞಾನೇ ತತ್ಕಾರ್ಯ ಅಚೇತನ ಮಾತ್ರ ವಿಜ್ಞಾನೇಪಿ. ಅದರ ಕಾರ್ಯವಾದ ಅಚೇತನಗಳೆಲ್ಲ, ಅಚೇತನದ ಜ್ಞಾನವು ಉಂಟಾದರೂ ಕೂಡ ಚಿದಾತ್ಮಕ ಸರ್ವಪ್ರಪಂಚ ವಿಜ್ಞಾನ ಅಭಾವೇನ. ಈ ಪ್ರಪಂಚದಲ್ಲಿ ಚೇತನಾತ್ಮಕವಾಗಿದೆ, ಚೇತನವೂ ಇದೆ ಅಚೇತನವೂ ಇದೆ.
ಆ ಚೇತನನ ಬಗೆಯ ಜ್ಞಾನ ಉಂಟಾಗೋದಿಲ್ಲ. ಆದ್ದರಿಂದ ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋ ಪ್ರತಿಜ್ಞೆ ಭಂಗವಾಗಿಬಿಡುತ್ತೆ. ಆದ್ದರಿಂದ ಪ್ರತಿಜ್ಞೆಗೆ ವಿರೋಧ ಬಂತು. ಆರಂಭದಲ್ಲಿಯೇ ಆರಂಭಿಸಿದ ಉಪಕ್ರಮದಲ್ಲಿ ಉಪಕ್ರಮ ವಿರೋಧವಾಯಿತು. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಕಾರಣ ಹೇಳ್ತಾ ಇರಲಿ, ಸ್ವಾಪ್ಯಯಾತ್ ಅಂತ. ಸ್ವಮಪೀತೋ ಭವತಿ ಅಂತ ಹೇಳಿದೆ. ಜೀವಾತ್ಮರುಗಳಿಗೆ ಹೇಳುವಾಗ ಸುಷುಪ್ತಿಯಲ್ಲಿ ಸತಾ ಸೌಮ್ಯತದ ಸಂಪನ್ನೋ ಭವತಿ ಸ್ವಮಪೀತೋ ಭವತಿ ಇತಿ ಶ್ರುತಿ ಸತ್ಸಂಪತ್ತಿಂ ಸ್ವಾಪ್ಯಯತ್ವೇನ ಬೋಧಯತಿ. ಇದು ಪ್ರಧಾನವಾದ. ಸುಷುಪ್ತಿಯಲ್ಲಿ ಏನು ಹೇಳಿದ್ರು ಉದ್ದಾಲಕರು ಉಪದೇಶ ಮಾಡಿದಾಗ, ಸತಾತ್ ಸೌಮ್ಯತದ ಸಂಪನ್ನೋ ಭವತಿ, ಸಚ್ಛಬ್ದವಾಚ್ಯನಾದವನೊಡನೆ ಹೋಗಿ ಸೇರ್ಕೊಂಡ್ಬಿಡ್ತಾನಪ್ಪ ಜೀವಾತ್ಮ ಸುಷುಪ್ತಿಯಲ್ಲಿ. ಸ್ವಂ ಅಪೀತೋ ಭವತಿ, ತನ್ನಲ್ಲಿಯೇ ಲಯವಾಗ್ತಾನೆ ಅಂತ, ತನ್ನ ಕಾರಣವನ್ನು ಹೋಗಿ ಸೇರ್ತಾನೆ ಅಂತ ಅರ್ಥ. ಲಯವು ಯಾವಾಗಲೂ, ಕಾರ್ಯವು ಲಯವಾಗುವುದು ತನ್ನ ಕಾರಣದಲ್ಲಿ, ಹಿಂದಿನ ಅವಸ್ಥೆಗೆ ಹೋಗಬೇಕು. ಆದರೆ ಸಚ್ಛಬ್ದ ವಾಚ್ಯವಾದ ಇದು ಪ್ರಧಾನವಾಗಿದ್ದರೆ ಜೀವಾತ್ಮನಿಗೆ ಅದು ಕಾರಣವಲ್ಲವಲ್ಲ. ಜೀವಾತ್ಮ ತನ್ನ ಕಾರಣವನ್ನು ಹೋಗಿ ಸೇರಬೇಕು. ಜೀವಾತ್ಮನಿಗೆ ಪ್ರಧಾನ ಕಾರಣ ಹೇಗಾಗಿ ಸಾಧ್ಯ? ಚೇತನನಿಗೆ ಅಚೇತನ ಕಾರಣವಲ್ಲ. ಆದ್ದರಿಂದ ಜೀವಾತ್ಮನಿಗೆ ತನ್ನ ಕಾರಣದಲ್ಲಿ ಸಂಪತ್ತಿ ಹೇಳಲ್ಪಟ್ಟಿದೆ. ಸದಾ ಸಂಪನ್ನೋ ಭವತಿ ಅಂದರೆ ಸಂಪತ್ತಿ ಯಾವಾಗಲೂ ಕಾರಣದಲ್ಲಿಯೇ ಆಗಬೇಕು. ಆದ್ದರಿಂದ ಸಚ್ಛಬ್ದಿತಸ್ಯ ಪ್ರಧಾನತ್ವೇ ಸ್ವಶಬ್ದಾರ್ಥಭೂತಂ ಆತ್ಮತ್ವಂ ನೋಪಪದ್ಯತೆ. ಸ್ವಂ ಅಪೀತೋ ಭವತಿ ಅಂತ ಹೇಳಿದಾಗ, ತನ್ನ ಕಾರಣದಲ್ಲಿ ತನ್ನಲ್ಲಿ ಸೇರ್ಕೊಳ್ತಾನೆ ಅಂತ ಹೇಳಿದಾಗ, ಆತ್ಮಕ್ಕೆ ಎಲ್ಲಿ ಹೋಗಿ ಸೇರ್ಕೊಳ್ತಾನೆ? ಇವನ ಆತ್ಮ ಹೋಗಿ ಪ್ರಧಾನದಲ್ಲಿ ಹೇಗೆ ಲಯವಾಗ್ತಾನೆ? ಹೋಗಿ ಹೇಗೆ ಸೇರ್ತಾನೆ? ತನ್ನ ಕಾರಣದಲ್ಲಿ ಸೇರಬೇಕು. ಆದ್ದರಿಂದ ಪರಮಾತ್ಮ ಕಾರಣ ಆಗಿದ್ದರೆ ಸಾಧ್ಯ. ಬ್ರಹ್ಮತ್ವೇತು ಸ್ವಶಬ್ದಾರ್ಥಭೂತಂ ಆತ್ಮತ್ವಂ ಉಪಪದ್ಯತೆ. ಸಚ್ಛಬ್ದವಾಚ್ಯವಾದದ್ದು ಬ್ರಹ್ಮವಾಗಿದ್ದರೆ ಸ್ವ ಅನ್ನುವ ಶಬ್ದವು ಸ್ವಂ ಅಪೀತಃ ಅಂತ ಹೇಳುವಾಗ ಸ್ವಂ ಅನ್ನುವ ಶಬ್ದವು ಬ್ರಹ್ಮಪರ್ಯಂತವಾಗಿ ಅರ್ಥವನ್ನು ಹೊಂದುತ್ತೆ. ಯಾಕೆ ಅಂದರೆ ಅವನಿಗೆ ಆತ್ಮನಾದ ಬ್ರಹ್ಮನಿದ್ದಾನೆ. ಅಹಂ ಶಬ್ದವು ಕೂಡ ಬ್ರಹ್ಮಪರ್ಯಂತವಾದ ಅರ್ಥ ಹೊಂದಿದೆ. ಎಲ್ಲ ಶಬ್ದಕ್ಕೂ ಬ್ರಹ್ಮಪರ್ಯಂತತ್ವವಿದೆ. ಆದ್ದರಿಂದ ಅದು ಸಾಧ್ಯವಾಗುತ್ತೆ. ಪ್ರಧಾನವಾದರೆ ಇದಕ್ಕೆ ವಿರೋಧ ಬಂತು. ತಥಾ ಅಚೇತನೆ ಅಕಾರಣೆ, ಕಾರಣವಲ್ಲದೆ ಇರುವ ಅಚೇತನದಲ್ಲಿ ಜೀವಸ್ಯ ಅಪ್ಯಯ ಶಬ್ದಿತ ಲಯಶ್ಚ ನೋಪಪದ್ಯತೆ. ಅಪ್ಯಯ ಅಂತ ಹೇಳಿದ್ರೆ ಲಯ ಅಂತ ಅರ್ಥ. ಜೀವನಿಗೆ ಲಯ ಹೇಳಿದೆ, ಕಾರಣವಲ್ಲದೆ ಇದರಲ್ಲಿ ಹೇಗೆ ಲಯ ಆಗಕ್ಕೆ ಸಾಧ್ಯ? ಆದ್ದರಿಂದ ಅಚೇತನವಾಗಿರುವ ಪ್ರಧಾನ ಜೀವನಿಗೆ ಕಾರಣವಲ್ಲ. ಅಕಾರಣೆ, ಜೀವನಿಗೆ ಕಾರಣವಲ್ಲದ ಅಚೇತನವಲ್ಲದ ಪ್ರಧಾನದಲ್ಲಿ ಜೀವನು ಹೇಗೆ ಹೋಗಿ ಲಯವಾಗಿ ಸಾಧ್ಯ? ಇದು ಉಪಪನ್ನವಲ್ಲ. ಇದು ಕೂಡ ನ್ಯಾಯ ವಿರುದ್ಧ. ಅದರಿಂದ ಇದು ಯಾವುದು? ಎಲ್ಲ ಸೂತ್ರಗಳು ಕೂಡ ಏನು ತಿಳಿಸಿ ಸಚ್ಛಬ್ದವಾಚ್ಯವಾದ ಪ್ರಧಾನವಲ್ಲ. ಆರಂಭದಲ್ಲಿಯೇ ಮೊದಲ ಪಾದದಲ್ಲಿ ನೇರವಾಗಿ ಅದರಲ್ಲಿ ಶ್ರುತಿಯಲ್ಲಿ ಹೇಳಿರುವ ವಾಕ್ಯಗಳನ್ನೆಲ್ಲ ತೆಗೆದುಕೊಂಡು ಪರಮಾತ್ಮನೇ ಜಗತ್ಕಾರಣ ಅಂತ ಸ್ಥಾಪನೆ ಮಾಡುವ ಅಧ್ಯಾಯ, ಸಮನ್ವಯ ಅಧ್ಯಾಯ. ಗತಿ ಸಾಮಾನ್ಯಾತ್, ಎಲ್ಲ ವೇದಾಂತಗಳು ಇದನ್ನೇ ತಿಳಿಸುತ್ತೆ, ಪರಮಾತ್ಮನೇ ಜಗತ್ಕಾರಣ ಅಂತ ಹೇಳಿ. ಗತಿ ಅಂತ ಹೇಳಿದ್ರೆ ವೇದಾಂತಗಳ ಒಂದು ತಿಳಿಸುವ ವಿಧಾನ. ಏನೇನು ತಿಳಿಸುತ್ತೆ, ಯಾವ ಅರ್ಥವನ್ನು ತಿಳಿಸುತ್ತೆ ವೇದಾಂತಗಳೆಲ್ಲ ಅಂದರೆ ಎಲ್ಲ ಉಪನಿಷತ್ತುಗಳು ಎಲ್ಲವೂ ಒಂದೇ ರೀತಿಯಾದ ಅರ್ಥವನ್ನು ತಿಳಿಸುತ್ತೆ. ಐಕಾರ್ಥ್ಯವಿದೆ ಎಲ್ಲ ಉಪನಿಷತ್ತುಗಳಿಗೂ. ಸರ್ವೇಷು ವೇದಾಂತೇಶು, ಎಲ್ಲ ವೇದಾಂತಗಳನ್ನು ನೋಡಿ ಅಂದರೆ ಯಾವ ವೇದಕ್ಕೆ ಸೇರಿದಂತಹ ಯಾವ್ಯಾವ ಉಪನಿಷತ್ತುಗಳಿದೆಯೋ, ಛಾಂದೋಗ್ಯವೋ, ಬೃಹದಾರಣ್ಯಕವೋ, ಮುಂಡಕವೋ, ಪ್ರಶ್ನೋಪನಿಷತ್ತೋ, ಕೇನೋಪನಿಷತ್ತೋ, ಕಠೋಪನಿಷತ್ತೋ, ತೈತಿರಿಯೋಪನಿಷತ್ತೋ, ಬೇರೆ ಬೇರೆ ವೇದಗಳಿಗೆ ಸೇರಿದಂತಹ ಉಪನಿಷತ್ತುಗಳು ಎಲ್ಲದರಲ್ಲಿಯೂ ಕೂಡ ಹೇಳಿರುವ ಒಂದು ಅರ್ಥವು ಏಕರೂಪವಾಗಿ ಪರಮಾತ್ಮನೇ ಜಗತ್ಕಾರಣ ಅಂತ ತಿಳಿಸಿದೆ. ಆತ್ಮ ವಾ ಇದಂ ಏಕ ಏವಾಗ್ರ ಆಸೀತ್ ಏಕೋ ವೈ ನಾರಾಯಣ ಆಸೀತ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿಷು ಚೇತನ ಕಾರಣತ್ವ ಅವಗತೇ. ಚೇತನವೇ ಕಾರಣ ಅನ್ನು ತಿಳಿಯೋದ್ರಿಂದ ತತ್ಸಾಮ್ಯಮೇವ ಇಹಾಪಿ ವಕ್ತವ್ಯಂ. ಸರ್ವಶಾಖಾ ಪ್ರತ್ಯಯ ನ್ಯಾಯದಿಂದ ಅದಕ್ಕೆ ಅನುಗುಣವಾಗಿಯೇ ಸಚ್ಛಬ್ದವಾಚ್ಯವಾದದ್ದು ಕೂಡ ಆತ್ಮ ಬ್ರಹ್ಮ ಅಂತ ಹೇಳಲ್ಪಟ್ಟ ನಾರಾಯಣನೇ ಅನ್ನೋದು ಪ್ರಧಾನವಾಗಿ ತಿಳಿಯಬೇಕು.
ಆದ್ದರಿಂದ ಕೆಲವು ಕಡೆ ಆತ್ಮ, ಕೆಲವು ಕಡೆ ಬ್ರಹ್ಮ, ಆಕಾಶ, ಜ್ಯೋತಿ, ಪ್ರಾಣ ಈ ಥರ ಎಲ್ಲ ಹೇಳಲ್ಪಟ್ಟಿದೆ. ಇದೆಲ್ಲವೂ ಸಾಮಾನ್ಯ ಶಬ್ದಗಳು. ಹಾಗೆಯೇ ಸಚ್ಶಬ್ದವು ಹಾಗೆಯೇ ವಿಶೇಷವಾದ ನಾರಾಯಣ ಶಬ್ದದಲ್ಲಿ ಪರ್ಯವಸಾನವಾಗುತ್ತೆ ಅನ್ನೋದರಿಂದ ಸರ್ವಶಾಖಾ ಪ್ರತ್ಯಯನ್ಯಾಯದಿಂದ ಗತಿ ಸಾಮಾನ್ಯಾತ್ ಎಲ್ಲ ವೇದಾಂತಗಳು ಕೂಡ ಒಂದೇ ವಿಧವಾದ ಅರ್ಥವನ್ನು ನಿರೂಪಣೆ ಮಾಡ್ತಾ ಇದೆ. ಪರಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳೋದು. ಅತಃ ತದೈಕಾರ್ಥ್ಯಾಯ ಎಲ್ಲರೊಡನೆ ಏಕಾರ್ಥವತೆ ಇರೋದರಿಂದ ಇಹಾಪಿ ಸಚ್ಶಬ್ದಿತಂ ಬ್ರಹ್ಮೈವ ಕಾರಣತ್ವೇನ ನಿರ್ದಿಶ್ಯತೆ. ಬ್ರಹ್ಮವೇ ಜಗತ್ ಕಾರಣ ಅಂತ ಸಚ್ಶಬ್ದ ವಾಚ್ಯವಾದದ್ರಿಂದ ಹೇಳಲ್ಪಟ್ಟಿದೆ. ಅಷ್ಟೇ ಅಲ್ಲ, ಈ ಉಪನಿಷತ್ತಿನಲ್ಲಿಯೇ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಶ್ರುತತ್ವಾಚ ಅಸ್ಯಾಮೇವ ಉಪನಿಷದಿ ಸರ್ವಶಾಖಾ ಪ್ರತ್ಯಯ ನ್ಯಾಯ ಅನ್ನುವಾಗ ಬೇರೆ ಎಲ್ಲ ಉಪನಿಷತ್ತುಗಳನ್ನು ಐತರೇಯ, ಬೃಹದಾರಣ್ಯಕ ಮೊದಲಾದದ್ದೆಲ್ಲ ಹೇಳಿದ್ರು. ಅದೆಲ್ಲ ಇರಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿಯೇ ಹೇಳಲ್ಪಟ್ಟಿದೆ. ಸಚ್ಶಬ್ದವಾಚ್ಯಸ್ಯ ಅದ್ವಿತೀಯತ್ವ, ನಾಮರೂಪ ವ್ಯಾಕರ್ತೃತ್ವ, ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸರ್ವಾಧಾರತ್ವ, ಅಪಾತಪಾತ್ಮತ್ವಾದೀನಾಂ ಶ್ರವಣಾತ್ನ ಅಚೇತನಂ ಪ್ರಧಾನಂ ಸಚ್ಶಬ್ದಿತಂ ಸ್ಥಿತಂ. ಇದಕ್ಕೆ ಎಲ್ಲವೂ ಹೇಳುತ್ತೆ. ಇವಾಗ ಈ ಕ್ಷಣ ಮಾಡಿ ಸೃಷ್ಟಿ ಮಾಡಬೇಕಾದ್ರೆ ಅವನಿಗೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಇರಬೇಕು. ಇಲ್ಲದೆ ಹೋದರೂ ಸಾಧ್ಯವಾಗುವುದಿಲ್ಲ. ನಾಮರೂಪಯೋರ್ ನಿರ್ವಹಿತ ಅಂತ ಹೇಳಿದೆ. ದಹರ ವಿದ್ಯಾ ಪ್ರಕರಣದಲ್ಲಿ ಹೇಳಿದೆ. ಹಾಗೆಯೇ ಭೂಮವಿದ್ಯೆಯಲ್ಲಿ ಹೇಳಿದೆ, ಬೇರೆ ವಿದ್ಯೆಗಳಲ್ಲಿ ಹೇಳಿದೆ. ಎಲ್ಲ ವಿದ್ಯೆಯಲ್ಲಿಯೂ ಬ್ರಹ್ಮವೇ ನಾಮರೂಪ ವ್ಯಾಕರಣವನ್ನು ಮಾಡೋದು. ಇಲ್ಲಿಯೂ ಕೂಡ ಅನೇನ ಜೀವೇನ ಆತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ ಅಂತ ಹೇಳಿದೆ. ಅನುಪ್ರವೇಶ ಮಾಡಿ ನಾಮರೂಪವನ್ನು ವ್ಯಾಕರಣವನ್ನು ಮಾಡಿದವನು ಸಚ್ಶಬ್ದ ವಾಚ್ಯನಾದ ಪರಮಾತ್ಮನೇ ಸ್ಪಷ್ಟವಾಗಿ ಹೇಳಿದೆ. ಈ ಕ್ಷಣ ಮಾಡಿಯೇ ಸೃಷ್ಟಿ ಮಾಡಬೇಕಾದ್ರೆ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಇರಬೇಕು. ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ಅದು. ಆದ್ದರಿಂದ ಅದರಲ್ಲಿಯೇ ತಿಳಿಯುತ್ತೆ. ಸರ್ವಾಧಾರತ್ವ, ಅಪಹತ ಪಾಪ್ಮತ್ವಾದೀನಾಂ ಎಲ್ಲ ಹೇಳಿರೋದ್ರಿಂದ ಅಚೇತನವಾದ ಪ್ರಧಾನವು ಜಗತ್ ಕಾರಣವಲ್ಲ, ಸಚ್ಶಬ್ದದಿಂದ ಹೇಳಲ್ಪಟ್ಟವನು ಪರಬ್ರಹ್ಮನೇ ಅನ್ನೋದು ಈಕ್ಷತ್ಯಧಿಕರಣದ ಪ್ರಧಾನವಾದ ಉಪದೇಶ. ಅದರಲ್ಲಿಗೆ ಈ ಸದ್ವಿದ್ಯಾ ಪ್ರಕರಣ ಮುಗಿಯುತ್ತೆ ಇಲ್ಲಿಗೆ. ಇದು ಒಂದು ಪ್ರಧಾನವಾದ ಅಧ್ಯಾಯ. ಇದು ಎಲ್ಲ ದರ್ಶನಗಳಲ್ಲಿಯೂ ಇದು ಪ್ರಧಾನವಾಗಿಯೇ ಅದ್ವೈತ ದರ್ಶನದಲ್ಲಿ ಇದರಲ್ಲಿ ಸಚ್ಶಬ್ದ ವಾಚ್ಯವಾದದ್ದು ನಿರ್ಗುಣ ಬ್ರಹ್ಮ ಅಂತಲೇ ಹೇಳ್ತಾರೆ. ನಿರ್ಗುಣ ವಿದ್ಯೆ ಹೇಳಲ್ಪಟ್ಟಿದೆ. ಇಲ್ಲಿ ನಿರ್ವಿಶೇಷ ಬ್ರಹ್ಮ ಅಂತಲೇ ಸ್ಥಾಪನೆ ಮಾಡ್ತಾರೆ. ಆದರೆ ಅನೇಕ ಕಡೆ ಕಷ್ಟ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೇಳುವಾಗ ತಸ್ಯ ತಾವದೇವ ಚಿರಮ್ಯಾವನ್ನು ವಿಮೋಕ್ಷೆ ಇದೆಲ್ಲ ಹೇಳಿದೆ. ಶರೀರವು ಮುಂದುವರಿಬಹುದು. ಅದನ್ನೆಲ್ಲ ಉಪದೇಶ ಮಾಡುವವನು, ತತ್ವೋಸಿ ಮಾಡುವವನು ಹೇಗೆ ಇರ್ತಾನೆ ಅಲ್ಲಿ ಜ್ಞಾನ ಬಂದವನು ಅಂತ ಹೇಳುವಾಗ ಅವನಿಗೆ ಶರೀರವಿರೋದಕ್ಕೆ ಕಾರಣವಿರೋದಿಲ್ಲ ಆವಾಗ. ಆದರೆ ಶರೀರವಿರುತ್ತೆ ಅಂತ ಹೇಳ್ತಾರೆ. ಅದ್ವೈತ ಜ್ಞಾನ ಬಂದ ಮೇಲೂ ಶರೀರ ಮುಂದುವರಿಯುತ್ತೆ. ಇದೆಲ್ಲ ಸ್ಥಾಪನೆ ಮಾಡಿ ಕಷ್ಟಪಟ್ಟು ಸ್ಥಾಪನೆ ಮಾಡ್ತಾರೆ. ಸುಲಭವಲ್ಲ ಅಷ್ಟು ಈಸಿಯಾಗಿ ಮಾಡೋದು. ಆದ್ದರಿಂದ ಇದೆಲ್ಲ ಈ ಪ್ರಕರಣವು 6 ಷಡ್ವಿಧ ತಾತ್ಪರ್ಯ ಲಿಂಗಗಳಿಂದಲೂ ಕೂಡ ಸದ್ವಿದ್ಯಾ ಪ್ರಕರಣವು ವಿಶಿಷ್ಟಾದ್ವೈತ ವಿಷಯವೇ ಅಂತ ವೇದಾರ್ಥ ಸಂಗ್ರಹದಲ್ಲಿ ಅದ್ಭುತವಾಗಿ ಸುದರ್ಶನ ಸೂರಿಗಳು ಸ್ಥಾಪನೆ ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಪ್ರಧಾನವಾದ ಉಪದೇಶ ತತ್ವಮಸಿ ಅಂತ ಹೇಳೋದು. ಆ ತತ್ವಮಸಿಗೆ ಅನೇಕ ವಿಧವಾದ ಅರ್ಥಗಳು ಹೇಳಲ್ಪಟ್ಟಿದೆ. ಅದರ ಒಂದು ಸೂಕ್ಷ್ಮವಾಗಿ ಒಂದು ಸಂಗ್ರಹವಾದ ಅರ್ಥವನ್ನು ಮಾತ್ರ ಇಲ್ಲಿ ನೋಡಿ ಆಮೇಲೆ ಈ ಅಧ್ಯಾಯವನ್ನು ಮುಗಿಸೋಣ. ಇದರಲ್ಲಿ ತತ್ವಮಸಿಯಲ್ಲಿ ಇದೆಲ್ಲ ವೇದಾರ್ಥ ಸಂಗ್ರಹದಲ್ಲಿ ಹೇಳಲ್ಪಟ್ಟ ವಿಷಯಗಳು. ತತ್ವಮಸಿ ವ್ಯಾಖ್ಯಾನದಲ್ಲಿ ಅದರಲ್ಲಿ ಏನೇನು ವಿಷಯಗಳು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಮೊದಲು ತತ್ವಮಸಿ ವಾಕ್ಯ ನಿರ್ವಿಶೇಷ ಪರವಲ್ಲ ಅನ್ನೋದು ಒಂದು ವಿಷಯ. ಎರಡನೆಯದು ತತ್ವಮಸಿ ವಾಕ್ಯ ಚೇತನಾತ್ಮಗಳ ಬ್ರಹ್ಮಾತ್ಮಕತ್ವವನ್ನು ಪ್ರತಿಪಾದಿಸುತ್ತೆ. ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ಅಂತ ಹೇಳಿರೋದು. ಅದರಲ್ಲಿ ಬ್ರಹ್ಮಾತ್ಮಕತ್ವ ಹೇಗೆ ಹೇಳಿದೆ ಅಂದರೆ ಶರೀರಾತ್ಮ ಭಾವದಿಂದ ಹೇಳಿದೆಯೇ ಹೊರತು ಸ್ವರೂಪ ಐಕ್ಯದಿಂದ ಅಲ್ಲ. ಬ್ರಹ್ಮಾತ್ಮಕತ್ವ ಅಂದರೆ ಸರ್ವಂ ಮೃದಾತ್ಮಕಂ ಅಂತ ಹೇಳಿದ್ರೆ ಘಟಃ ಮೃದಾತ್ಮಕಃ ಅಂತ ಹೇಳಿದ್ರೆ, ಘಟವು ಮೃದಾತ್ಮಕ ಅನ್ನುವಾಗ ಶರೀರಾತ್ಮ ಭಾವ ಅಲ್ಲ, ಅಲ್ಲಿ ಮೃತ್ ಅಂತಾನೆ ಅರ್ಥ. ಅಲ್ಲಿ ಘಟವೇ ಮಣ್ಣು, ಘಟಕ್ಕೂ ಮಣ್ಣಿಗೂ ಐಕ್ಯವನ್ನೇ ಅಲ್ಲಿ ಹೇಳಬೇಕು. ಮೃದಾತ್ಮಕ ಘಟೋ ಮೃದಾತ್ಮಕ ಅಂತ ಹೇಳುವಾಗ. ಆದರೆ ಇಲ್ಲಿ ಹೇಳಿರುವ ಬ್ರಹ್ಮಾತ್ಮಕತ್ವವು ಶರೀರಾತ್ಮ ಭಾವದಿಂದ ಹೇಳಿದೆ.
ಅದಕ್ಕೆಲ್ಲ ಮುಂದೆ ಪ್ರಮಾಣವನ್ನು ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ವೇದಾರ್ಥ ಸಂಗ್ರಹದಲ್ಲಿ ತುಂಬ ವಿಸ್ತಾರವಾಗಿದೆ. ಅದರಲ್ಲಿ ಹೇಳಿರುವ ಸಾಮಾನಾಧಿಕರಣ್ಯವು ಬ್ರಹ್ಮಪರ್ಯಂತತ್ವವನ್ನು ತಿಳಿಸುತ್ತೆ. ಇದಂ ಸರ್ವಂ ಅಂತ ಹೇಳಿ ಐತದ ಆತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ತತ್ ತ್ವಂ ಅಸಿ, ತತ್ ತ್ವಂ ಅಂತ ಸಾಮಾನಾಧಿಕರಣ್ಯ ತತ್ವಮಸಿಯಲ್ಲಿ. ತತ್ ಶಬ್ದವು ತ್ವಂ ಶಬ್ದವು ಎರಡಕ್ಕೂ ಕೂಡ ಸಮಾನಾಧಿಕರಣದಲ್ಲಿ ನಿರ್ದೇಶ, ಒಂದೇ ವಿಭಕ್ತಿಯಲ್ಲಿದೆ ಎಲ್ಲ ಶಬ್ದಗಳು, ಎರಡು ಶಬ್ದಗಳು. ತತ್ವಮಸಿ ಅಂತ ಉದ್ದಾಲಕರು ಶ್ವೇತಕೇತು ಹೇಳ್ತಿರೋದು. ತತ್ಶಬ್ದವಾಚ್ಯವಾದ ಬ್ರಹ್ಮನನ್ನು ತಿಳಿಸುತ್ತೆ. ತ್ವಂ ಅಂತ ಶ್ವೇತಕೇತುವನ್ನು ನಿರ್ದೇಶ ಮಾಡಿ ಹೇಳ್ತಾ ಇದ್ದಾರೆ. ಏನು ಅರ್ಥ ತಿಳಿಸುತ್ತೆ ಎರಡು ಅಂದರೆ ಒಂದೇ ಅರ್ಥ ತಿಳಿಸ್ಬೇಕು ಸಮಾನಾಧಿಕರಣದಲ್ಲಿ. ಆದ್ದರಿಂದ ಎರಡೂ ಬ್ರಹ್ಮನನ್ನೇ ತಿಳಿಸ್ಬೇಕು. ತತ್ಶಬ್ದವೂ ಬ್ರಹ್ಮನನ್ನು ತಿಳಿಸುತ್ತೆ, ತ್ವಂ ಶಬ್ದವೂ ಬ್ರಹ್ಮನನ್ನೇ ತಿಳಿಸುತ್ತೆ. ಹೇಗೆ ಅಂದರೆ ತತ್ಶಬ್ದವು ಸಕಲ ಜಗತ್ಕಾರಣನಾದ ಬ್ರಹ್ಮನನ್ನು ತಿಳಿಸುತ್ತೆ, ತ್ವಂ ಶಬ್ದವು ಚೇತನನಾದ ಶ್ವೇತಕೇತುವನ್ನು ಶರೀರವಾಗಿ ಉಳ್ಳ ಬ್ರಹ್ಮನನ್ನು ತಿಳಿಸುತ್ತೆ. ನೀನು ಕೂಡ ಬ್ರಹ್ಮಾತ್ಮಕವೇ ಅನ್ನೋದೇ ಅಲ್ಲಿ ಅರ್ಥ. ಅದು ಸಾಮಾನಾಧಿಕರಣವು ಬ್ರಹ್ಮಪರ್ಯಂತತ್ವವನ್ನು ತಿಳಿಸುತ್ತೆ ಅನ್ನೋದು ಒಂದು ಮುಖ್ಯ ವಿಷಯ. ತತ್ವಮಸಿ ವಾಕ್ಯಲ್ಲಿ ಹೇಳಿರೋ ಸಾಮಾನಾಧಿಕರಣ್ಯ ಮುಖ್ಯ ಅರ್ಥದಲ್ಲಿಯೇ ಹೇಳಬೇಕು, ಗೌಣಾರ್ಥವಲ್ಲ, ಮುಖ್ಯಾರ್ಥದಲ್ಲಿಯೇ ಹೇಳಬೇಕು. ಅದ್ವೈತದಲ್ಲಿ ಎರಡಕ್ಕೂ ಕೂಡ ಗೌಣಾರ್ಥವನ್ನು ಹೇಳಿದ್ರು. ತತ್ಶಬ್ದವೂ ಸೆಕೆಂಡ್ರಿ ಸೆನ್ಸು ಗೌಣಾರ್ಥ, ತ್ವಂ ಶಬ್ದವೂ ಗೌಣಾರ್ಥ. ಯಾಕೆ ಅಂದರೆ ತತ್ಶಬ್ದವು ಜಗತ್ಕಾರಣವಾದ ಈ ಕ್ಷಣಪೂರ್ವಕ ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನು ತಿಳಿಸುತ್ತೆ. ಆದರೆ ಜಗತ್ಕಾರಣತ್ವವಾಗಲಿ ಈ ಕ್ಷಣವಾಗಲಿ ಯಾವ ಗುಣಗಳು ಇಲ್ಲವಲ್ಲ ಬ್ರಹ್ಮಕ್ಕೆ. ನಿರ್ಗುಣ ಬ್ರಹ್ಮ ತಾನೇ ಅವರು ಒಪ್ಕೊಂಡಿರೋದು. ಈ ಗುಣಗಳನ್ನೆಲ್ಲ ಹೇಳಿರೋದ್ರಿಂದ ಇದೆಲ್ಲ ಸೆಕೆಂಡ್ರಿ ಸೆನ್ಸಲ್ಲಿ ಹೇಳಿದೆ. ಗುಣಗಳನ್ನೆಲ್ಲ ಬಿಟ್ಟು ಚೈತನ್ಯ ಒಂದೇ ಅಂತ ಅಲ್ಲಿ ಅರ್ಥ, ಶ್ರುತಿಯ ತಾತ್ಪರ್ಯ ಅಂತ ಅರ್ಥ ಮಾಡಿದ್ರು. ತ್ವಂ ಶಬ್ದವು ಎಲ್ಲ ದೋಷವುಳ್ಳ ಸಂಸಾರಿಯಾದ ಜೀವಾತ್ಮನನ್ನು ತಿಳಿಸಿದೆ. ಅಲ್ಲಿಯೂ ಕೂಡ ಚೈತನ್ಯ ಅಂತ ಹೇಳಿ ಗುಣಗಳನ್ನೆಲ್ಲ ತೆಗೆದುಹಾಕಿಬಿಡಿ, ಚೈತನ್ಯ ಅಂತ ಹೇಳಿ. ಚೈತನ್ಯಕ್ಕೂ ಐಕ್ಯ ಹೇಳಿದ್ರೆ ಒಂದು ಚೈತನ್ಯ ಮಾತ್ರ ಉಳ್ಕೊಳ್ಳುತ್ತೆ, ಅದುವೇ ಸತ್ಯ ಅಂತ ಹೇಳಿದ್ರು. ಜ್ಞಾನ ಒಂದು ಉಳಿಯುತ್ತೆ, ಬ್ರಹ್ಮ. ಎರಡಕ್ಕೂ ಕೂಡ ಲಾಕ್ಷಣಿಕವಾದ ಅರ್ಥವನ್ನೇ ಹೇಳಬೇಕು ಅಂದರು. ಎರಡಕ್ಕೂ ಮುಖ್ಯಾರ್ಥ ಹೇಳಬೇಕು. ನಮ್ಮ ಸಿದ್ಧಾಂತದಲ್ಲಿ ಸಾಮಾನಾಧಿಕರಣಕ್ಕೆ ಮುಖ್ಯ ಅರ್ಥವೇ ಸಕಲ ಕಲ್ಯಾಣ ಗುಣವಿಶಿಷ್ಟನಾದ ಬ್ರಹ್ಮನನ್ನೇ ಎಲ್ಲ ಕಡೆಯೂ ಹೇಳಿರೋದು. ಅದು ನಿರ್ಗುಣವಾದ ಬ್ರಹ್ಮವನ್ನೇ ಹೇಳಿಲ್ಲ ಎಲ್ಲಿಯೂ. ಈ ಕ್ಷಣ ಮಾಡಬೇಕಾದ್ರೆ ಅವನು ಸಂಕಲ್ಪ ಮಾಡಬೇಕು. ಸರ್ವವಿಜ್ಞಾನಂ ಅನ್ನುವಾಗ ಸರ್ವಂ ಅನ್ನೋದು ಮಿಥ್ಯಾ ಅನ್ನುವ ಅರ್ಥ ಬರೋದಿಲ್ಲ ಅಲ್ಲಿ. ಸರ್ವವನ್ನೋದು ಸತ್ಯವಾಗಿದ್ದರೆ ತಾನೇ ಸರ್ವವನ್ನು ತಿಳಿಯಕ್ಕೆ ಸಾಧ್ಯ. ಇದೆಲ್ಲವೂ ಕೂಡ ಮುಖ್ಯ ವೃತ್ತಿಯನ್ನೇ ಹೇಳಬೇಕು ಸಾಮಾನಾಧಿಕರಣ್ಯಕ್ಕೆ. ಮತ್ತು ತತ್ವಮಸಿ ವಾಕ್ಯಾರ್ಥದಲ್ಲಿ ಮಿಕ್ಕವರು ಹೇಳೋ ಸಾಮಾನಾಧಿಕರಣ್ಯ ಸರಿಯಲ್ಲ ಅಂತ ನಿರೂಪಣೆ ಮಾಡ್ತಾರೆ. ಚಿರಚಿದಾತ್ಮಕ ಪ್ರಪಂಚ ಬ್ರಹ್ಮ ಪ್ರಕಾರ ಅನ್ನೋದನ್ನು ತಿಳಿಸುತ್ತೆ. ಎಲ್ಲವೂ ಅವನ ಪ್ರಕಾರವೇ, ಅವನ ಶರೀರಭೂತವಾಗಿ. ಅದನ್ನು ವಿಸ್ತಾರವಾಗಿ ವೇದಾರ್ಥ ಸಂಗ್ರಹದಲ್ಲಿ ಇದು ನಾನೊಂದು ಇದು ಮಾಡಿದ್ದೆ. ಇದರಲ್ಲಿ ಒಂದು ಲೇಖನವನ್ನು ಪರಕಾಲ ಮಠದ ಒಂದು ಇದರಲ್ಲಿ ಸೊವೆನಿಯರಲ್ಲಿ ಪಬ್ಲಿಷ್ ಆಗಿದ್ದಂತಹ ಆರ್ಟಿಕಲ್ ಇದು. ತುಂಬ ಹಿಂದೆ ಆಗಿತ್ತು. ಆ ಒಂದು ಇದರಲ್ಲಿ ಸೊವೆನಿಯರಲ್ಲಿ ಪಬ್ಲಿಷ್ ಮಾಡಿದರು. ವೇದಾರ್ಥ ಸಂಗ್ರಹದಲ್ಲಿ ರಾಮಾನುಜರು ತತ್ವಮಸಿ ವಾಕ್ಯಾರ್ಥವನ್ನು ಹೇಗೆ ನಿರೂಪಣೆ ಮಾಡಿದ್ದಾರೆ, ಇಷ್ಟು ವಿಷಯಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ವೇದಾರ್ಥ ಸಂಗ್ರಹದಲ್ಲಿ. ನಾವು ಅಧ್ಯಯನ ಮಾಡಿದರೆ ಅದರಲ್ಲಿ ಅದನ್ನು ಮೊದಲು ಹೇಳೋದು ನಿರ್ವಿಶೇಷ ಪರವಲ್ಲ ಅಂತ ಹೇಳೋದು. ಯಾಕೆ ಅಂದರೆ ಅಲ್ಲಿ ಐಕ್ಷತ ಬಹುಸ್ಯಾಂ ಸನ್ಮೂಲ ಹಾಯಮ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಇದೆಲ್ಲ ಬರುತ್ತೆ. ಇಂದ ಅನುಪ್ರವೇಶ, ನಾಮರೂಪ ವಿಭಾಗ ಇದೆಲ್ಲ ಹೇಳಲ್ಪಟ್ಟಿದೆ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಪ್ರಕರಣಗಳಲ್ಲಿ ಹೇಳಲ್ಪಟ್ಟ ಸರ್ವಜ್ಞತ್ವ, ಸರ್ವಹಿಟ್ಟಿತ್ವ, ಸರ್ವಪ್ರಕಾರತ್ವ, ಸರ್ವಾಭ್ಯಧಿಕ ಸಮಾಭ್ಯಧಿಕ ನಿವೃತ್ತಿ, ಸತ್ಯಕಾಮತ್ವ, ಸತ್ಯಸಂಕಲ್ಪತ್ವ, ಸರ್ವಾವಭಾಸಕತ್ವ ಎಲ್ಲವನ್ನು ಅವನೇ ಪ್ರಕಾಶಪಡಿಸುವವನು. ಎಲ್ಲ ಕಲ್ಯಾಣ ಗುಣಗಳು, ಅಪಹತ ಪಾಪ್ಮ ಇತ್ಯಾದಿ ಅನೇಕ ವಾಕ್ಯಾವಗತ ನಿರಸ್ತ ನಿಖಿಲ ದೋಷತ ಎಲ್ಲವೂ ಕೂಡ ಸರ್ವಶಾಖಾ ಪ್ರತ್ಯಯ ನ್ಯಾಯದಿಂದ ಇದೆಲ್ಲವನ್ನು ಕೂಡ ನಾವು ಒಪ್ಪಿಕೊಳ್ಬೇಕು. ಇದರಲ್ಲಿಯೂ ಕೂಡ ಇದೆಲ್ಲ ಮಿಥ್ಯೆ ಅಂತ ಹೇಳಿಲ್ಲ. ಈ ಹೇಳುವ ವಾಕ್ಯಗಳು ಯಸ್ ಸರ್ವಜ್ಞ ಸರ್ವವಿತ್ ತಸ್ಯ ಭಾಸ ಸರ್ವವಿಧಂ ವಿಭಾತಿ ಮೊದಲಾದ್ದೆಲ್ಲ ಹೇಳಿದೆ. ಅಪಥ ಪಾಪ್ಮತ್ವ ಮೊದಲಾದದ್ದು ದೋಷರಹಿತತ್ವವನ್ನು ತಿಳಿಸುತ್ತೆ. ಎಲ್ಲ ಗುಣಗಳು ಇದೆ ಬ್ರಹ್ಮನಿಗೆ, ಯಾವ ಹೇಯ ಗುಣಗಳು ಇಲ್ಲ. ಇದೆಲ್ಲ ಹೇಳಿರುವುದರಿಂದ ಇದು ಹೇಳಿರುವಂಥದ್ದು ನಿರ್ವಿಶೇಷ ಪರವಲ್ಲ. ತತ್ವಮಸಿ ವಾಕ್ಯ ಅನ್ನೋದು ಮೊದಲ ವಿಷಯ. ಎರಡನೆಯದು ಇಲ್ಲಿ ಬ್ರಹ್ಮಾತ್ಮಕತ್ವವನ್ನು ತಿಳಿಸುತ್ತೆ ಎಲ್ಲ ಪ್ರಪಂಚಕ್ಕೂ ಕೂಡ.
ಅದಲ್ಲೇ ಸಮಸ್ತಸ್ಯ ಚಿರಚಿರಾತ್ಮಕಸ್ಯ ಪ್ರಪಂಚಸ್ಯ ಸದುಪಾದಾನತ ಸನ್ನಿಮಿತ್ತತ ಸದಾಧಾರತ ತತ್ಸಶೇಷದಾದಿ ಸರ್ವಂ. ಈ ವಾಕ್ಯದಲ್ಲಿ ಎಲ್ಲ ತಿಳಿಯುತ್ತೆ ಅಂದರು. ಸನ್ಮೂಲಾಹ ಅಂತ ಹೇಳಿದ್ರೆ ಎಲ್ಲಕ್ಕೂ ಅವನೇ ಮೂಲ ಕಾರಣ ಅಂದರೆ ಉಪಾದಾನತ್ವವನ್ನು ತಿಳಿಸುತ್ತೆ. ಇಮಾ ಸರ್ವಾಹ ಪ್ರಜಾಹ, ಎಲ್ಲರೂ ಕೂಡ ಸದಾಯತನಾಹ. ಸದಾಯತನ ಅಂದರೆ ಅವನ ಆಧಾರವೇ, ಅವನ ನಿಯಮದಲ್ಲಿಯೇ ಇದ್ದಾರೆ ಅನ್ನೋ ತಿಳಿಸುತ್ತೆ. ಸತ್ಪ್ರತಿಷ್ಠಾಹ, ಅವನಿಗೆ ಶೇಷಭೂತ, ಅವನನ್ನೇ ಹೋಗಿ ಸೇರ್ತಾರೋ ಎಲ್ಲರೂ, ಅವನೇ ಆಧಾರ ಎಲ್ಲದಕ್ಕೂ. ಇದೆಲ್ಲವೂ ಕೂಡ ಹೇಳಿ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಇತಿ ಕೃಷ್ಣಸ್ಯ ಜಗತಃ ಬ್ರಹ್ಮಾತ್ಮಕತ್ವಮೇವ ಸತ್ಯಂ ಪ್ರತಿಪಾದ್ಯ. ಬ್ರಹ್ಮಾತ್ಮಕತ್ವವಾದದ್ದೇ ಸತ್ಯ ಅನ್ನೋದನ್ನು ತಿಳಿಸಿ ಎಲ್ಲ ಜಗತ್ತಿಗೂ ಅವನೇ ಆತ್ಮ, ಸ ಆತ್ಮ ಇತಿ ಕೃತ್ಸ್ನಂ ಜಗತ್ ತಸ್ಯ ಶರೀರಂ. ಇಂದ ಶರೀರ ಆತ್ಮ ಅಂತ ಹೇಳಿದ ಮೇಲೆ ಶರೀರ ಅನ್ನೋದು ಸಿದ್ಧಿಸುತ್ತೆ. ಯಾಕೆ ಅಂದರೆ ಇದು ಪ್ರತಿಸಂಬಂಧಿ ಶಬ್ದಗಳು. ಮಗ ಅಂತ ಹೇಳಿದ್ರೆ ತಂದೆಯೇ ಇರಬೇಕು, ತಂದೆಯಿಂದ ಮಗ, ಪುತ್ರ ಸಂಬಂಧಗಳು ಪ್ರತಿಸಂಬಂಧಿ ಶಬ್ದಗಳು. ಆ ರೀತಿ ಶರೀರ ಆತ್ಮ ಶಬ್ದಗಳು ಹಾಗೆಯೇ. ಎಲ್ಲಕ್ಕೂ ಇವನ ಆತ್ಮ ಅಂದರೆ ಎಲ್ಲವೂ ಅವನ ಶರೀರ ಅನ್ನೋದು ಪ್ರತಿಸಂಬಂಧಿ ಶಬ್ದ. ಅದುವೇ ಆತ್ಮವು ಶರೀರವು ಸಂಬಂಧಿಸಿರುವಂಥ ಶಬ್ದಗಳು. ಆ ರೀತಿ ಅದರಿಂದಲೇ ಸಿಕ್ಕಿಬಿಡುತ್ತೆ, ಅದರಿಂದ ಅರ್ಥವನ್ನು ತಿಳಿಸಬಹುದು. ಇದೆಲ್ಲ ಹೇಳಿ ಎಲ್ಲವೂ ಬ್ರಹ್ಮಾತ್ಮಕತ್ವ ಅನ್ನೋದನ್ನು ಹೇಳಿ ತತ್ವಮಸಿ ಅಂತ ಜೀವ ವಿಶೇಷ ಉಪಸಂಹೃತಂ, ಜೀವನಿಗೆ ಹೇಳಿ ಶ್ವೇತಕೇತುಗೆ ನೀನು ಹಾಗೆಯೇ ಬ್ರಹ್ಮಾತ್ಮಕತ್ವವನ್ನು ಉಪಾಸನೆ ಮಾಡು, ನಿನಗೆ ಮೋಕ್ಷ ಬರುತ್ತೆ ಅನ್ನೋದು ಅಲ್ಲಿ ಉಪದೇಶ ಮಾಡ್ತಾ ಇರೋದು ಅವರು. ಆದ್ದರಿಂದ ಅದುವೇ ಅಲ್ಲಿ ಪ್ರಧಾನವಾಗಿ ಹೇಳ್ತಾ ಇರೋದು. ಸನ್ಮೂಲಾಹ ಅನ್ನೋದು ಮೂಲ ಶಬ್ದದ ಅರ್ಥ ಸದುಪಾದತ, ಸುಪಾದಾನತ, ಸನ್ನಿಮಿತ್ತತ, ಉಪಾದಾನ ನಿಮಿತ್ತ ಕಾರಣಗಳನ್ನು ತಿಳಿಸುತ್ತೆ. ಆಯತನಾಹ ಅನ್ನುವುದು ಆಧಾರತ ಅನ್ನುವುದನ್ನು ತಿಳಿಸುತ್ತೆ. ಎಲ್ಲವನ್ನು ಈ ಧಾರಕತ್ವ ಅನ್ನೋದು ಹೇಗೆ ಸಿಗುತ್ತೆ ಅಂದರೆ ನಿಯಮನ ಮಾಡೋದ್ರಿಂದ ಸಿಗುತ್ತೆ. ಆದ್ದರಿಂದ ಸಂನಿಯಾಮ್ಯತ ಅನ್ನುವುದು ಅರ್ಥಸಿದ್ಧ. ಆದ್ದರಿಂದ ಈ ಆಧಾರ ನಿಯಾಮ್ಯ ಆಧೇಯ ಎರಡು ಶಬ್ದಗಳಿಂದಲೇ ಶೇಷತ್ವವು ಅರ್ಥಸಿದ್ಧ. ಅವನ ನಿಯಮನದಲ್ಲಿಯೇ ಇದೆ, ಅವನ ಆಧಾರದಲ್ಲಿಯೇ ಇದೆ ಅಂದರೆ ಅವನಿಗೆ ಶೇಷಭೂತವಾದದ್ದು ಅನ್ನೋ ಅರ್ಥಸಿದ್ಧವಾಗುತ್ತೆ. ಇದು ಈ ಮೂರು ಕಾರಣಗಳಿಂದಲೇ ಶರೀರವಾಗುತ್ತೆ ಎಲ್ಲ ಅವನಿಗೆ. ಶರೀರದ ಲಕ್ಷಣವೇ ಹಾಗೆ. ಶರೀರ ಅಂದರೆ ಶೇಷವಾಗಿ, ಧಾರ್ಯವಾಗಿ, ನಿಯಾಮ್ಯವಾಗಿರುವುದು. ಆದ್ದರಿಂದ ಕಾರ್ಯಕಾರಣ ಮುಖವೇ ಮೊದಲಾದವುಗಳಿಂದ ಹೇಳಲ್ಪಟ್ಟ ಇದೆಲ್ಲವೂ ಕೂಡ ಬ್ರಹ್ಮಾತ್ಮಿದು ಶರೀರಾತ್ಮಭಾವವೇ ಹೇಳಲ್ಪಟ್ಟಿದೆ ಅನ್ನೋದನ್ನು ವಿಸ್ತಾರವಾಗಿ ಅದನ್ನೆಲ್ಲ ಮಾಡ್ತಾರೆ. ಐತದಾತ್ಮ್ಯಂ ಅನ್ನೋದ್ರಿಂದ ಇದಂ ಸರ್ವಂ ತತ್ವಮಸಿ ಅಂತ ಹೇಳಿರೋದು. ಹೇಗೆ ಅಂತ ಹೇಳಿದ್ರೆ ರಾಮಾನುಜಂ ಲಕ್ಷ್ಮಣ ಪೂರ್ವಜಂಚ ಅಂತ ಒಂದು ರಾಮಾಯಣದ ಉದಾಹರಣೆ ಕೊಡ್ತಾರೆ. ರಾಮಾನುಜ ಅವನನ್ನು ಹೇಳಿ ಇವನನ್ನು ನಿರೂಪಣೆ ಮಾಡೋದು, ಇವನನ್ನು ಹೇಳಿ ಅವನನ್ನು ನಿರೂಪಣೆ ಮಾಡೋದು. ರಾಮನ ಹೆಸರನ್ನು ಹೇಳಿ ಲಕ್ಷ್ಮಣನ್ನು ಹೇಳೋದು, ಲಕ್ಷ್ಮಣನ್ನು ಹೇಳಿ ರಾಮನನ್ನು ತಿಳಿಸೋದು. ರಾಮಾನುಜಂ ಅಂದರೆ ರಾಮನ ತಮ್ಮ, ಇವನು ಲಕ್ಷ್ಮಣನ ಅಣ್ಣ. ರಾಮ ಲಕ್ಷ್ಮಣ ಅಂತ ಹೇಳಲಿಲ್ಲ ನೆಟ್ಟಿಗೆ, ಇವನು ತಿಳಿಸಿ ಅವನ ಮೂಲಕ ಇದು. ಹಾಗೆ ಐತದಾತ್ಮ್ಯಮಿದಂ ಸರ್ವಂ ತತ್ವಮಸಿ ಎನ್ನುವಾಗ ಹಾಗೆಯೇ ಜಗತ್ತಿಗೂ ಇಲ್ಲಿಗೂ ಶರೀರಾತ್ಮ ಭಾವವು ಹೇಳಲ್ಪಟ್ಟಿದೆ ಅನ್ನೋದು ಹೇಳ್ತಾರೆ ಅದನ್ನು. ಹಾಗೆಯೇ ತತ್ವಮಸಿ ಇಲ್ಲಿ ಬ್ರಹ್ಮಾತ್ಮಕವು ಶರೀರಾತ್ಮ ಭಾವದಿಂದ, ಸ್ವರೂಪ ಐಕ್ಯದಿಂದ ಅಲ್ಲ. ಯಾಕೆ ಅಂದರೆ ಪೂರ್ವ ಪಕ್ಷಿ ಹೇಳ್ತಾರೆ ಐತದಾತ್ಮ್ಯಂ ಅನ್ನುವಾಗ ಆತ್ಮ ಶಬ್ದ ಘಟೋ ಮೃದಾತ್ಮಕ ಅನ್ನೋ ಹಾಗೆ ಸ್ವರೂಪೈಕ್ಯವನ್ನು ತಿಳಿಸ್ಬೇಕು ಅಂತ ಅವರು ಅರ್ಥ ಮಾಡಿದ್ರು. ಯಾಕೆ ಅದರಿಂದ ಉಪಸಂಹಾರವು ಕೂಡ ಸ್ವರೂಪೈಕ್ಯವೇ ಹೇಳಬೇಕು. ತತ್ವಮಸಿ ಅನ್ನೋದು ಉಪಸಂಹಾರ ಆ ವಾಕ್ಯದಲ್ಲಿ ಕಡೆಯಲ್ಲಿ ಬರೋದು. ಐತದಾತ್ಮ್ಯಮಿದಂ ಅನ್ನುವಾಗ ಅಚಿತ್ತಕ್ಕೂ ಬ್ರಹ್ಮಕ್ಕೂ ಐಕ್ಯ ಹೇಳಿದೆ. ತತ್ವಮಸಿ ಅನ್ನೋದ್ರಲ್ಲಿ ಜೀವನಿಗೂ ಬ್ರಹ್ಮಕ್ಕೂ ಐಕ್ಯ ಹೇಳಿದೆ. ಆದ್ದರಿಂದ ಇದು ರಿಪಿಟೇಷನ್ ಅಲ್ಲ. ಅವ್ರು ಹೇಳೋದು ಅಚೇತಕ್ಕೂ ಬ್ರಹ್ಮಕ್ಕೂ ಹೇಳುವಾಗ ಸಾಮಾನಾಧಿಕರಣ್ಯ ಬಾಧೆಯಲ್ಲಿ ಹೇಳಬೇಕು, ಇಲ್ಲಿ ಹೇಳುವಾಗ ಐಕ್ಯದಲ್ಲಿ ಹೇಳಬೇಕು. ಹೀಗೆಲ್ಲ ಅರ್ಥ ಮಾಡೋದು. ಆಗ ಅದಕ್ಕೆ ಉತ್ತರ ಕೊಡ್ತಾರೆ, ಇದೆಲ್ಲ ಸರಿ ಇಲ್ಲ ಇದು ಹೇಳೋದು. ನೀವು ಸರ್ವಶಬ್ದಕ್ಕೆ ಯಾವ ವಿಧವಾದ ಸಂಕುಚಿತ ಅರ್ಥ ಹೇಳೋಕ್ಕೂ ಕಾರಣವಿಲ್ಲ. ಇಲ್ಲಿ ಚೇತನಾತ್ಮಕವಾದ ಪ್ರಪಂಚವನ್ನೆಲ್ಲ ತಿಳಿಸುತ್ತೆ. ಇಲ್ಲಿ ಬರೀ ಅಚೇತನಕ್ಕೂ ಬ್ರಹ್ಮಕ್ಕೂ ಮಾತ್ರ ಐಕ್ಯ ಹೇಳಲ್ಲ. ಅಲ್ಲಿ ಸರ್ವಂ ಅನ್ನೋದು ಬರೀ ಅಚೇತನ ಅಂತ ಹೇಗೆ ಯಾವ ಪ್ರಮಾಣದಿಂದ ನೀವು ಹೇಳಕ್ಕೆ ಸಾಧ್ಯ? ಪೂರ್ಣವಾದ ಅರ್ಥ ಹೇಳಬೇಕಿಲ್ಲಿ. ಯಾಕೆ ಅಂದರೆ ಇದಂ ಸರ್ವಂ ಸೃಜತ, ಎಲ್ಲವನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರು. ಸತ್ಯ ತ್ಯಚ್ಚ ಭವತ್, ಸತ್ಯ ತ್ಯತ್ ಎಲ್ಲವೂ ಅವನೇ ಆದ. ಚೇತನಾತ್ಮಕವಾದ ಪ್ರಪಂಚ ಸರ್ವಂ ಶಬ್ದದಿಂದ ಹೇಳಲ್ಪಟ್ಟಿದೆ ಇಲ್ಲಿ. ವಿಜ್ಞಾನಂಚ ಅವಿಜ್ಞಾನಂಚ,
ಅಂದ ಸರ್ವಂ ಶಬ್ದಕ್ಕೆ ಏನು ಸತ್ ಚ್ಯತ್ ವಿಜ್ಞಾನ ಎಲ್ಲವೂ ಸೇರಿದೆ ಸರ್ವ ಶಬ್ದದಲ್ಲಿ. ಈ ಶ್ರುತಿ ಪ್ರಮಾಣವು ಸ್ಪಷ್ಟವಾಗಿ ಸರ್ವಶಬ್ದವು ಚೇತನಾತ್ಮಕವಾದ ಪ್ರಪಂಚವನ್ನು ತಿಳಿಸುತ್ತೆ. ಆದ್ದರಿಂದ ಐತದಾತ್ಮ್ಯಂ ಅಲ್ಲಿಯೂ ಕೂಡ ಹಾಗೆಯೇ ಅರ್ಥ ಮಾಡಬೇಕೇ ಹೊರತು ಬರೀ ಅಚೇತನ ಅಂತ ಹೇಳೋದಕ್ಕೆ ಕಾರಣವಿಲ್ಲ. ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ. ಅಂದರೆ ಬ್ರಹ್ಮ ಶರೀರವಾಗಿದ್ದರಿಂದ ಎಲ್ಲ ಶಬ್ದಗಳಿಂದಲೂ ಬ್ರಹ್ಮವೇ ತಿಳಿಸಲ್ಪಡುತ್ತೆ. ಆದ್ದರಿಂದ ತತ್ವಂ ಅನ್ನುವಾಗ ತ್ವಂ ಶಬ್ದವು ಕೂಡ ಬ್ರಹ್ಮ ಪರ್ಯಂತವಾಗಿ ಅರ್ಥವನ್ನು ಹೊಂದಿದೆ ಅನ್ನೋದನ್ನು ಇಲ್ಲಿ ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಹಾಗೆಯೇ ಸಮಾನಾಧಿಕರಣ್ಯವು ಪೂರ್ಣವಾಗಿ ಬ್ರಹ್ಮ ಪರ್ಯಂತತ್ವ ಅನ್ನೋದು ಮುಖ್ಯವಾದ ಪ್ರಧಾನ ಇಲ್ಲಿ ಹೇಳೋದು. ತ್ವಂ ಶಬ್ದವು ಕೂಡ ಚೇತನ ಶರೀರಕನಾದ ಬ್ರಹ್ಮನನ್ನೇ ತಿಳಿಸುತ್ತೆ. ತತ್ ಶಬ್ದವು ನೇರವಾಗಿ ಜಗತ್ಕಾರನಾದ ಬ್ರಹ್ಮನನ್ನು ತಿಳಿಸುತ್ತೆ. ಇದುವೇ ಎಲ್ಲಕ್ಕೂ ಅಪರ್ಯವಸಾನ ವೃತ್ತಿಯಿಂದ ಬ್ರಹ್ಮ ಪರ್ಯಂತವಾಗಿ ಅರ್ಥ. ಅಶ್ರುತ ವೇದಾಂತಹ ಸರ್ವೇ ಪದಾರ್ಥಾಃ ಸರ್ವೇ ಜೀವಾತ್ಮಾನಸ್ಯ ಬ್ರಹ್ಮಾತ್ಮಕ ಇತಿ ನ ಪಶ್ಯಂತಿ. ವೇದಾಂತ ಜ್ಞಾನವಿಲ್ಲದೆ ಹೋದರೆ ಈ ಜ್ಞಾನ ತಿಳಿಯೋದಿಲ್ಲ. ಸರ್ವಶಬ್ದಾನಾಂ ಕೇವಲೇಶು ತತ್ತತ್ ಪದಾರ್ಥೇಶು ವಾಚ್ಯೈಕದೇಶೇ ಚ ವಾಚ್ಯ ಪರ್ಯವಸಾನಂ ಮನ್ಯಂತೆ. ಹಸು ಅಂತ ಹೇಳಿದ್ರೆ ಹಸು ಅಂತ ಅಷ್ಟೇ ಅದರ ಶರೀರದಲ್ಲಿರುವ ಜೀವಾತ್ಮನಲ್ಲಿಯೇ ನಿಲ್ಲಿಸ್ಬಿಡ್ತಾರೆ ಅರ್ಥವನ್ನು. ಅದಕ್ಕೆ ಅಂತರ್ಯಾಮಿಯಾದ ಪರಮಾತ್ಮನು ಇದ್ದಾನೆ ಅಂತ ವೇದಾಂತ ಶ್ರವಣದಿಂದ ತಿಳಿದಿತ್ತು. ಇದಾನೀಂ ವೇದಾಂತ ವಾಕ್ಯ ಶ್ರವಣೇನ ಬ್ರಹ್ಮ ಕಾರ್ಯತೆಯ ತದಂತರ್ಯಾಮಿತೆಯ ಸರ್ವಸ್ಯ ಬ್ರಹ್ಮಾತ್ಮಕತ್ವಂ ಸರ್ವಶಬ್ದಾನಾಂ ತತ್ತತ್ ಪ್ರಕಾರ ಸಂಸ್ಥಿತ ಬ್ರಹ್ಮವಾಚಿತ್ವಂ ನ ಜಾನಂತಿ. ವೇದಾಂತ ಶ್ರವಣೇನ ಚ ವ್ಯುತ್ಪತ್ತಿ ಪೂರ್ಯತೆ. ಇದೆಲ್ಲ ವೇದಾರ್ಥ ಸಂಗ್ರಹದಲ್ಲಿ ವಿಸ್ತಾರವಾಗಿ ಸ್ಥಾಪಿತವಾದಂತಹ ವಿಷಯ. ಹಾಗೆಯೇ ಸಮಾನಾಧಿಕರಣಕ್ಕೆ ಮುಖ್ಯ ವೃತ್ತಿಯನ್ನೇ ಹೇಳಬೇಕು. ಇದು ಲಾಕ್ಷಣಿಕವಾದ ವೃತ್ತಿಯಲ್ಲ. ಯಾಕೆಂದರೆ ಎಲ್ಲಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತಲೇ ಶ್ರುತಿ ತಿಳಿಸುತ್ತೆ. ಪೃಥಿವ್ಯಾಂ ತಿಷ್ಠನ್ ಆತ್ಮನಿ ತಿಷ್ಠನ್ ಎಲ್ಲವೂ ಸಾಕ್ಷಾತ್ತಾಗಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಎಂದು ತಿಳಿಸುತ್ತೆ. ಮುಖ್ಯಾರ್ಥದಲ್ಲಿಯೇ ಎಲ್ಲವನ್ನು ಹೇಳಬೇಕು ಅನ್ನೋದನ್ನು ಅದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನೆಲ್ಲ ತಿಳಿಸ್ತಾರೆ. ಇದೆಲ್ಲ ಮಿಕ್ಕಿದವರು ಹೇಳುವಂತಹ ಸಮಾನಾಧಿಕರಣದಲ್ಲಿ ಬೇಕಾದಷ್ಟು ದೋಷಗಳಿದೆ, ಅದನ್ನೆಲ್ಲ ತಿಳಿಸಿ ತತ್ವಮಸಿ ವಾಕ್ಯಾರ್ಥವೇ ಇಲ್ಲಿ 8ನೇ ಈ 6ನೇ ಅಧ್ಯಾಯದಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ಪ್ರಧಾನವಾದ ಉಪದೇಶ. ಅದುವೇ ಬಹಳ ಮುಖ್ಯವಾದದ್ದು ನಮ್ಮ ಸಿದ್ಧಾಂತಕ್ಕೆ. ವಿಸ್ತಾರವಾಗಿ ವೇದಾರ್ಥ ಸಂಗ್ರಹದಲ್ಲಿ ಶ್ರೀಭಾಷ್ಯದಲ್ಲಿ ಎಲ್ಲ ಕಡೆಯೂ ನಿರೂಪಿತವಾದ ಶಬ್ದವೇ ಆ ವಿಷಯವೇ. ಅದನ್ನು ಈ ಅಧ್ಯಾಯದಲ್ಲಿ ನೇರವಾಗಿ ಉಪನಿಷತ್ತನ್ನೇ ನಾವು ಅಧ್ಯಯನ ಮಾಡುವ ಈ ಪ್ರಸಂಗ ಆಚಾರ್ಯ ಅನುಗ್ರಹದಿಂದ ಸಿಕ್ಕಿತು. ಅದನ್ನು ಈಗ ಮುಗಿಸಿದ್ದೇವೆ. ಮುಂದಕ್ಕೆ ಮುಂದಿನ ಭಾಗ ಏನಿದೆಯೋ ಅದನ್ನು ನೋಡೋಣ. ಈ ಒಂದು ತಿಂಗಳಲ್ಲಿ ಧನುರ್ಮಾಸ ಎಲ್ಲ ಮುಗಿದು ಬಿಡಲಿ, ಉಪನಿಷತ್ತಿನ ಅಧ್ಯಯನ ಆಮೇಲೆ ಯಾವುದಾದ್ರೂ ಮುಂದುವರಿಯೋದ ಅನ್ನೋದನ್ನು ಮುಂದೆ ನೋಡೋಣ. ಬೇಕಾದಷ್ಟು ಉಪನಿಷತ್ತುಗಳ ಅಧ್ಯಯನ ಮಾಡಿ ಆಯ್ತು. ಈಗ ಅದನ್ನೆಲ್ಲ ಪುನಃ ನಾವು ಮನನ ಮಾಡಬೇಕು. ಅದನ್ನೆಲ್ಲ ಎಷ್ಟೋ ವಿಷಯಗಳನ್ನು ನೋಡಿದ್ದೀವಿ. ಸ್ವಲ್ಪ ಕಾಲ ಈ ಭಾನುವಾರಗಳ ಕ್ಲಾಸಿಗೆ ವಿರಾಮ. ಈಗ ಅದಾದ ಮೇಲೆ ಮುಂದಿನ ಧನುರ್ಮಾಸ ಮುಗಿದು ಬಿಡಲಿ, ತಿರುಪಾವೆ ಮತ್ತು ನೆಕ್ಸ್ಟ್ ಈಗ ಅಧ್ಯಯನೋತ್ಸವ ಕೂಡ ಆರಂಭಿಸಿದೆ. ಅನೇಕರು ಪಾರಾಯಣಗಳಿಗೆಲ್ಲ ಹೋಗ್ತಾರೆ ದಿನ ಮಧ್ಯಾಹ್ನ. ಆದ್ದರಿಂದ ಈ ತಿಂಗಳಾದ ಮೇಲೆ ಮುಂದೆ ಏನು ಮಾಡೋದನ್ನ ವಿಚಾರ ಮಾಡಿ ಅದು ಬರುವಂತ ಹೇಗೆ ಸಂಕಲ್ಪ ಮಾಡ್ತಾನೋ ಹಾಗೆ ಮುಂದುವರ್ಸೋಣ ಅಂಥೇಳಿ ಎಲ್ರಿಗೂ ನಮಸ್ಕಾರ ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಂ ಇಂದ್ರಿಯಾಣಿ ಚ ಸರ್ಪಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೆ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ.